ವಾಗೀಶಾದ್ಯಾಸ್ಸು ಮನಸಸ್ಸರ್ವಾರ್ಥಾನಾಂ ಉಪಕ್ರಮೆ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮದ್ ರಾಜಯೋಗಿ ಶ್ರೀ 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 ಚಿಕ್ಕರಂಗಣ್ಣ ಸ್ವಾಮಿಗಳನ್ನು ಸ್ಮರಣೆ ಮಾಡ್ತಾ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ, ಇಲ್ಲೆಲ್ಲ ನೀವು ಹಿರಿಯರಿದ್ದೀರಿ. ಮುಖ್ಯವಾಗಿ ನಮ್ಮ ರಾಮಚಂದ್ರ ಸರ್ ಇದ್ದಾರೆ. ಅವರು ಮಕ್ಕಳಂತೆ ಇದ್ದರು. ಅವರ ಅನುಭವ ಅಪಾರ ಇದ್ದಿದ್ದರಿಂದಲೇ ಅವರು ಹಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೀವೆಲ್ಲ ಹಿರಿಯರಿದ್ದೀರಿ. ಇವತ್ತು ಶ್ರೀ ಶಂಕರರು ಬರೆದರು ಎಂದು ಐತಿಹ್ಯವುಳ್ಳ ದಕ್ಷಿಣಾಮೂರ್ತಿ ಸ್ತೋತ್ರದ ವಿಷಯದಲ್ಲಿ ಯಥಾಮತಿಯಾಗಿ, ಯಾಕೆಂದರೆ ದೊಡ್ಡ ಸಮುದ್ರ, ಶಂಕರರ ಬರವಣಿಗೆ ಅನ್ನೋದಷ್ಟು ಸುಲಭದ ವಿಷಯ ಅಲ್ಲ. ಈ ರಾಮಾಯಣದ ಬಗ್ಗೆ ಒಂದು ಮಾತಿದೆ, ರಹಸ್ಯಂಚ ಪ್ರಕಾಶಂಚ ಅಂತ. ರಾಮಾಯಣವನ್ನು ಎಷ್ಟು ತಿಳಿದರೂ ಅದರಲ್ಲಿ ಇನ್ನೊಂದು ರಹಸ್ಯ ಇರುತ್ತೆ, ತಿಳಿದು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಏನೂ ಗೊತ್ತಿಲ್ಲದೆ ಇದ್ದವನಿಗೂ ರಾಮ, ವಾಲ್ಮೀಕಿ, ಸೀತೆ ಇಷ್ಟಾದರೂ ಗೊತ್ತಿರ್ತಾನೆ. ಅಷ್ಟರ ಮಟ್ಟಿಗೆ ಪ್ರಕಾಶ. ಹಾಗಾಗಿ ಈ ಶಂಕರರ ಸ್ತೋತ್ರಗಳು ಹಾಗೆ ನೋಡೋದಕ್ಕೆ ಬಹಳ ಸುಲಭ ಅಂತ ಅನಿಸುತ್ತೆ ಮೇಲಿನ ಮೇಲೆ ಅರ್ಥ ಮಾಡ್ಕೊಂಡು ಹೋದರೆ. ಆದರೆ ಈ ಸುರೇಶ್ವರಾಚಾರ್ಯನಂತವರ ವ್ಯಾಖ್ಯಾನ ಬರೆದ್ರು ಇಷ್ಟಿದೆಯಾ ಅಂತ ನಮ್ಗೆ ಅನಿಸುತ್ತೆ ಆವಾಗ. ಹಾಗಾಗಿ ಅಂತಹ ಅದ್ಭುತವಾದ ಕೃತಿಗಳಲ್ಲಿ ಒಂದು ದಕ್ಷಿಣಾಮೂರ್ತಿ ಸ್ತೋತ್ರ. ಅವರು ಬೇಕಾದಷ್ಟು, ಈಗಾಗಲೇ ಗುರುಗಳು ಹೇಳಿದ ಹಾಗೆ ಬೇಕಾದಷ್ಟು ಸ್ತೋತ್ರಗಳನ್ನು, ಅದು ಭಕ್ತಿಪರವಾದದ್ದಿರಬಹುದು, ಜ್ಞಾನಪರವಾದದ್ದಿರಬಹುದು, ಹೀಗೆ ಬರೆದಿದ್ದಾರೆ. ಏಕೆಂದರೆ ಅವರ ಉದ್ದೇಶವೇ ಒಡೆದು ಹರಿದು ಹಂಚಿ ಹೋದವರನ್ನು ಸೇರಿಸೋದು ಮುಖ್ಯ ಉದ್ದೇಶ ಇತ್ತು. ಒಂದು ಮೋಕ್ಷ ಪಥವನ್ನು ತೋರಿಸೋದು, ಅದು ಉದ್ದೇಶವೇ. ಅದಕ್ಕೆ ಪೀಠಿಕೆಯಾಗಿ ಇಲ್ಲಿ ಸರಿ ಇರಬೇಕಾದ ಇಹವನ್ನೇ ಸರಿಯಾಗಿ ಬಾಳದೇ ಇದ್ದವನು ಪರವನ್ನು ಪಡೆಯೋದು ಹೇಗೆ? ಆಗೋದೇ ಇಲ್ಲ. ಹಾಗಾಗಿ ಮೊದಲು ಎಲ್ಲ ಶಾಸ್ತ್ರಗಳು ಶರೀರವನ್ನು ಚೆನ್ನಾಗಿ ನೋಡ್ಕೋ ಅಂತ ಉಪದೇಶ ಮಾಡ್ತಾವೆ ನಮಗೆ. ಆದರೆ ಅಲ್ಲಿ ಮುಗಿಯೋದಲ್ಲ, ಅಲ್ಲಿಯೇ ನಿಂತುಕೊಡೋದಲ್ಲ. ಶರೀರ ಸರ್ವಾರ್ಥ ಸಾಧನ ಮಾತ್ರದಿಂದ ಎಲ್ಲ ಅರ್ಥಗಳನ್ನು ಶರೀರದಿಂದಲೇ ಸಂಪಾದನೆ ಮಾಡಬೇಕು. ನಾವು ತಪಸ್ ಮಾಡೋದಿದ್ರೆ ಶರೀರ ಬೇಕು, ಪೂಜೆಯನ್ನು ಮಾಡೋದಿದ್ರೆ ಶರೀರ ಬೇಕು, ದೇವರ ಭಜನೆಯನ್ನು ಮಾಡೋದಿದ್ರೆ ನಮಗೆ ಶರೀರ ಬೇಕು. ಹೀಗೆ ಶರೀರವನ್ನು ಚೆನ್ನಾಗಿ ಕಾಪಾಡಿಕೋ ಅಂತ ಹೇಳೋದು ಯಾಕೆ ಅಂದರೆ ಮುಂದಿನ ಸಾಧನೆಗೋಸ್ಕರ. ಹೇಗೆ ಶರೀರವೋ ಸ್ವಸ್ಥ ಶರೀರ ಬೇಕೋ, ಸ್ವಸ್ಥ ಸಮಾಜ ಬೇಕು. ಇದಕ್ಕೋಸ್ಕರ ಶಂಕರರು ಶಿವನ ಮೇಲೆ ಬರೆದರು, ವಿಷ್ಣುವಿನ ಮೇಲೆ ಬರೆದರು, ದುರ್ಗೆಯ ಮೇಲೆ ಬರೆದರು, ಗಣಪತಿಯ ಮೇಲೆ ಬರೆದರು. ಹೀಗೆ ಎಲ್ಲವರನ್ನು ಸೇರಿಸಬೇಕಿತ್ತು ಅವರಿಗೆ. ನನ್ನ ಶಿವ ಬೇರೆ, ನಿಮ್ಮ ವಿಷ್ಣು ಬೇರೆ ಅನ್ನೋದು ಬೇಡ ಅವರಿಗೆ. ಆದ್ದರಿಂದ ಪಂಚಾಯತನ ಪೂಜೆಯನ್ನು ತಂದರು. ಅಂತಹ ಶಂಕರರು ಬರೆದ ಸ್ತೋತ್ರ ದಕ್ಷಿಣಾಮೂರ್ತಿ. ಅಂದರೆ ಶಿವ ಎನ್ನುವ ಕಲ್ಪನೆಯೇ ಇಲ್ಲಿ ತನಕ ಇದೆ. ಅದಕ್ಕೆ ಇದರಲ್ಲಿ 10 ಶ್ಲೋಕಗಳನ್ನು ಮಾತ್ರ ಹಾಕಿದ್ದಾರೆ ಮಾನಸೋಲ್ಲಾಸ ವ್ಯಾಖ್ಯಾನ ಇರುವಂತಹ ಪುಸ್ತಕದಲ್ಲಿ. ಆದರೆ ಕೆಲವು ಪುಸ್ತಕಗಳನ್ನು 12, 14 ಎಲ್ಲ ಕಾಣಿಸುತ್ತೆ ನಮಗೆ. ಬರುವಾಗ ನಾವು ಅದನ್ನೇ ಮಾತಾಡ್ತಾ ಇದ್ವಿ ಕೂಡ. ದಕ್ಷಿಣಾಮೂರ್ತಿ ಬಗ್ಗೆ ನಮಗೆ ಸಿಗೋದೇನಪ್ಪ ಅಂದ್ರೆ ಅಲ್ಲಿ ಒಂದು ಶ್ಲೋಕ ಸಿಗುತ್ತೆ, ಚಿತ್ರಂ ವಟತರೋರ್ ಮೂಲೆ ವೃದ್ಧಾ ಶಿಷ್ಯ ಗುರು ಯುವ ಅಂತ. ಆಶ್ಚರ್ಯ ಅಂದರೆ ಶಿಷ್ಯನು ಯುವಕ, ಗುರುಹು ಯುವ, ಶಿಷ್ಯ ವೃದ್ಧ. ಆದ್ದರಿಂದ ದಕ್ಷಿಣಾಮೂರ್ತಿ ಕೂಡ ಈ ಸನಂದ ಮೊದಲಾದವರಿದ್ದಾರಲ್ಲ, ಅವರು ಯಾವಾಗಲೂ 5 ವರ್ಷದ ಬಾಲಕರಾಗಿಯೇ ಇರ್ತಿದ್ರಂತೆ. ಭಾಗವತದಲ್ಲಿ ಬರ್ತದೆ. ಹಾಗೆ ಯುವ ಗುರುಗಳು ದಕ್ಷಿಣಾಮೂರ್ತಿಯರು. ಆ ದಕ್ಷಿಣಾಮೂರ್ತಿಯ ಕುರಿತಾಗಿ ಶ್ರೀ ಶಂಕರರು ಬರೆದಂತಹ ಸ್ತೋತ್ರ.
ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ವಿಶ್ವ ಅಂದರೆ ಏನು? ಅದು ಆ ಪದದ ಧಾತುವೆ ಹೇಳುತ್ತೆ ವಿಷ ಪ್ರವೇಶನೆ ಅಂತ. ಪರಮಾತ್ಮನ ಪ್ರವೇಶ ಇದರ ಒಳಗಡೆ ಇರೋದರಿಂದ ವಿಶ್ವ ಅಂತ ಕರೀತಾರೆ. ದರ್ಪಣ, ದರ್ಪಣ ಅಂದರೆ ಕನ್ನಡಿ. ಸಂಸ್ಕೃತದಲ್ಲಿ ಅದಕ್ಕೆ ಇನ್ನೊಂದು ಹೆಸರಿದೆ, ಆದರ್ಶ ಅಂತ. ದರ್ಪಣೆ ಮುಕುರ ಆದರ್ಶ ಅಂತ ಬರುತ್ತೆ ಅಮರಕೋಶದಲ್ಲಿ. ಮುಕುರ, ಆದರ್ಶ ಹೀಗೆಲ್ಲ ಇದೆ. ಆದರ್ಶ ಅಂದರೆ ಅದು ನಮ್ಮನ್ನು ಪೂರ್ಣವಾಗಿ ತೋರಿಸುತ್ತೆ ಅಂತ. ಈ ಮನುಷ್ಯನ ಸಮಸ್ಯೆ ಏನು ಹೇಳಿ? ಎಲ್ಲವನ್ನೂ ನೋಡುವ ಕಣ್ಣು ಎಲ್ಲಿದೆಯೋ ಆ ಭಾಗವನ್ನೇ ಅವ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಎದೆಯನ್ನು ನಾವು ನೋಡ್ಕೊಳ್ಬಹುದು, ನಮ್ಮ ಕೈಯನ್ನು ನಾವು ನೋಡ್ಕೊಳ್ಬಹುದು, ನಮ್ಮ ಕಾಲನ್ನು ನಾವು ನೋಡ್ಕೊಳ್ಬಹುದು, ನಮ್ಮ ಮುಖವನ್ನು ಆಗೋದೇ ಇಲ್ಲ. ಇದು ಸಮಸ್ಯೆ. ಆದರೆ ದರ್ಪಣ ಕನ್ನಡಿ ಆ ಭಾಗವನ್ನು ನಾವು ತೋರಿಸುತ್ತೆ. ನಮ್ಮ ಕಣ್ಣು ಕೆಂಪಾಗಿದ್ರೆ ಬೇರೆಯವರು ಹೇಳಬೇಕು ನಮಗೆ, ಯಾಕೆ ಕಣ್ಣು ಕೆಂಪಾಗಿದೆಯಲ್ಲ ಅಂತ. ಕಣ್ಣು ಉಳಿದೆಲ್ಲವನ್ನೂ ನೋಡುತ್ತೆ, ತನ್ನನ್ನು ತಾನು ನೋಡುವುದಿಲ್ಲ. ಮೂಗಿಗೆ ಹೊರಗಿನ ವಾಸನೆ ಎಲ್ಲ ಗೊತ್ತಾಗುತ್ತೆ, ತಾನು ಯಾವತ್ತೂ ಗೊತ್ತಿಲ್ಲ. ಅಥವಾ ತಾನು ಹೇಗೆ, ತನ್ನ ಶಕ್ತಿ ಏನು, ತಾನು ಹೇಗೆ ಅದನ್ನು ಗ್ರಹಣ ಮಾಡ್ತೇನೆ, ತನಗೆ ಹಿನ್ನೆಲೆ ಏನು, ಇದು ಮೂಗಿಗೆ ಗೊತ್ತಿಲ್ಲ. ಉಪನಿಷತ್ತಿನಲ್ಲಿ ಒಂದು ಪ್ರಸಿದ್ಧ ವಾಕ್ಯ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್. ಆ ಬ್ರಹ್ಮ ಸ್ವಯಂಭೂ ಸೃಷ್ಟಿ ಮಾಡುವಾಗ ಖಾನಿ ಅಂದರೆ ಇಂದ್ರಿಯಗಳನ್ನು ಪರಾಂಚಿ ಹೊರಮುಖವಾಗಿ ಸೃಷ್ಟಿ ಮಾಡುವುದಂತೆ. ಹಾಗಾಗಿ ಎಲ್ಲ ಇಂದ್ರಿಯಗಳು ಕೂಡ ಜ್ಞಾನೇಂದ್ರಿಯಗಳು ಹೊರಗಿರೋದನ್ನು ಹುಡ್ಕೊಂಡು ಹೋಗುತ್ತೆ ಬಿಟ್ಟರೆ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್, ಅಂತರಾತ್ಮದ ಕಡೆ ಗಮನ ಕೊಡೋದಿಲ್ಲ. ಅದರ ವಾಸನೆ ಆಗಲಿ ರುಚಿಯಾಗಲಿ ಅವರ ಶಕ್ತಿ ಎಷ್ಟು, ಅದಕ್ಕೆ ಯಾವುದೂ ಇಲ್ಲವಲ್ಲ. ಇಂದ್ರಿಯಗಳ ಕೆಲಸ ಇಷ್ಟು, ಮೂಗಿಗೆ ವಾಸನೆಯನ್ನು ಗ್ರಹಿಸುವ ಶಕ್ತಿ, ಕಣ್ಣಿಗೆ ಬಣ್ಣವನ್ನು ಗುರುತಿಸುವ ಶಕ್ತಿ. ನಮಗೆ ಒಂದು ಗೋಡೆಯ ಮೇಲೆ ಉಬ್ಬು ತಗ್ಗುಗಳಿದ್ರೆ ಅದು ಕಾಣುತ್ತದೆ ಅಂತಿದ್ರೆ ಅದರ ಬಣ್ಣದ ವ್ಯತ್ಯಾಸದಿಂದ ಕಾಣಿಸುತ್ತೆ ಅಷ್ಟೇ. ಬಣ್ಣ ಇಲ್ಲದೆ ಇರುವುದನ್ನ ಕಣ್ಣು ನೋಡುವುದಕ್ಕಾಗುವುದಿಲ್ಲ. ಉದಾಹರಣೆಗೆ ಗಾಳಿ, ಉದಾಹರಣೆಗೆ ಆಕಾಶ. ಇನ್ನೂ ವಿಚಿತ್ರ. ಯಾಕೆ ಅಂದರೆ ಇಲ್ಲಿ ಖಾಲಿ ಇದೆ ಅಂತೀವಿ ನಾವು. ಖಾಲಿ ಅನ್ನೋ ಶಬ್ದ ಏನು ಹೇಳುತ್ತೆ? ಇಲ್ಲದೆ ಇರೋದನ್ನು ಸೂಚಿಸುತ್ತೆ. ಇದೆ ಅನ್ನೋ ಶಬ್ದ ಇರುವುದನ್ನು ಸೂಚಿಸುತ್ತೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಆದರೆ ಆಕಾಶ ಇದೆಯೋ ಇಲ್ವೋ ಈಗ? ಖಾಲಿ ಅನ್ನೋದು, ಅವಕಾಶ ಅನ್ನೋದು ಇಲ್ಲದೆ ಇರೋದನ್ನು ಸೂಚಿಸ್ತದೆ, ಏನೂ ಇಲ್ಲ ಅಂತ. ಆದರೆ ಖಾಲಿ ಇದೆ ಅಂತ ಹೇಳುವಾಗ ಇದೆ ಅನ್ನೋ ಕ್ರಿಯಾಪದ ಇದೆಯಲ್ಲ, ಅದು ಇರುವಿಕೆಯನ್ನು ಸೂಚಿಸುತ್ತೆ. ಹಾಗಾಗಿ ಖಾಲಿ ಇದೆ ಅಂದರೆ ಏನು? ಆಕಾಶ ಇದೆ ಅಂತ ಅರ್ಥ. ಆಕಾಶವನ್ನು ಹೊರತಾಗಿ ಇನ್ನೇನು ಇಲ್ಲ. ಅಲ್ಲಿ ಏನಾಯಿತು, ನಮಗೆ ಖಾಲಿಯಾಗಿ ಕಾಣಿಸೋದು ಕೂಡ ಅದೊಂದು ಇರುವ ವಸ್ತು. ತಸ್ಮಾದಾತ್ಮನ ಆಕಾಶ ಸಂಭೂತಃ. ಪರಮಾತ್ಮನಿಂದ ಆಕಾಶ ಹುಟ್ಟಿತು ಅಂದಮೇಲೆ ಇದೆ ಅಂತಾಯಿತು. ಹಾಗಾಗಿ ಖಾಲಿ ಇದೆ ಎಂದ್ರೂ ಆಕಾಶವನ್ನು ಬಿಟ್ಟು ಮತ್ತೇನು ಇಲ್ಲ ಅಂತ ನಾವು ಅಂದ್ಕೊಳ್ಬೇಕೇ ಬಿಟ್ಟರೆ ಆಕಾಶವೂ ಇಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ನಮ್ಮ ಭಾರತೀಯರ ಚಿಂತನೆಯ ಕ್ರಮ. ಇರಲಿ, ಈ ವಿಶ್ವ ಅನ್ನೋದು ನಮಗೆ ಎಲ್ರಿಗೂ ಕಾಣಿಸುತ್ತೆ, ವ್ಯವಹಾರ ಸಿದ್ಧ. ನಾವು ಊಟ ಮಾಡ್ತೇವೆ, ತಿಂತೇವೆ, ಇನ್ನೊಬ್ಬರ ಜೊತೆ ಮಾತನಾಡ್ತೇವೆ, ಮರಗಿಡಗಳನ್ನು ನೋಡ್ತೇವೆ. ಇದೆಲ್ಲ ಸೇರಿಸಿ ನಾವು ವಿಶ್ವ ಅಂತ ಕರೀತೇವೆ. ಈ ವಿಶ್ವ ಅನ್ನೋದು ಅವರು
ಹೇಳುವ ಪ್ರಕಾರ ನಮ್ಮ ಅಂತರಂಗದೊಳಗಿನ ನೋಡಿಕೊಂಡು ಅದಕ್ಕೆ ಹೋಲಿಸಿದರೆ ಇದು ದರ್ಪಣ ದೃಶ್ಯಮಾನ ನಗರಿ, ಕನ್ನಡಿಯಲ್ಲಿ ಕಾಣುವ ಊರು. ಕನ್ನಡಿಯಲ್ಲಿ ನೀವು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಚಿಕ್ಕ ಮಕ್ಕಳನ್ನು ನೋಡಬೇಕು, ಇಲ್ಲ ಕೋತಿಯನ್ನು ನೋಡಬೇಕು. ಕೋತಿ ಟೂ ವೀಲರ್ ದ್ವಿಚಕ್ರ ವಾಹನ ಇರುತ್ತಲ್ಲ, ಅದ್ರ ಮೇಲೆ ಬಂದು ಕೂತ್ರೆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ಳುತ್ತೆ. ನೋಡಿ ಸುಮ್ಮನೆ ಆಗೋದಿಲ್ಲ, ಹಿಂದ್ಗಡೆ ನೋಡುತ್ತೆ. ಯಾಕೆ? ಅದು ಕೋತಿ ಇದೆಯಾ ಅಂತ. ಇಲ್ವಲ್ಲ? ಹಾಗೆ ಇದು ದರ್ಪಣ ದೃಶ್ಯಮಾನ ನಗರಿ ಅಂದರೆ ಆ ಕೋತಿಗೆ 100ಕ್ಕೆ 100ರಷ್ಟು ಇನ್ನೊಂದು ಕೋತಿ ಇದೆ ಅಂತಲೇ ಅನಿಸುತ್ತೆ ಕನ್ನಡಿಯನ್ನು ನೋಡಿದಾಗ. ಹಿಂದ್ಗಡೆ ನೋಡಿದ್ರೆ ಇಲ್ಲ. ಈ ಸಂಸಾರ ಅನ್ನೋದಿದೆಯಲ್ಲ, ವಿಶ್ವ ಪ್ರಪಂಚ ಅನ್ನೋದಿದೆಯಲ್ಲ, ಅದು ಕೂಡ ಹಾಗೆ ದರ್ಪಣ ದೃಶ್ಯಮಾನ ನಗರಿ, ಕನ್ನಡಿಯಲ್ಲಿ ಕಾಣುವ ಪ್ರಪಂಚದಂತೆ. ಅಥವಾ ನಾವು ಇನ್ನೂ ಒಂದು ಹತ್ತಿರವಾದ ಉದಾಹರಣೆಯನ್ನು ಕೊಡೋಣ ಅಂತ ಎರಡನೇ ಉದಾಹರಣೆಗೆ ಹೋಗ್ತಾರೆ. ನಿದ್ರಯ. ಆ ನಿದ್ರಾವಸ್ಥೆಯಲ್ಲಿ ನಾವು ಕನಸನ್ನು ಕಾಣ್ತೇವೆ. ಪ್ರಸಿದ್ಧವಾಗಿ ಇದೆಯಲ್ಲ, ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆ ಅಂತೇನೆ ಅಂತ. ಎಷ್ಟು ಅದ್ಭುತವಾಗಿ ಕನಸು ಕಾಣ್ತಾನವನು. ಅವನು ನೋಡಿದ್ರೆ ಭಿಕ್ಷುಕ, ಪುರದ ರಾಜ ಸತ್ತ ನಮಗೆ, ವರಕುಮಾರನಿಲ್ಲದಿರಲು, ಅವನಿಗೆ ಮಕ್ಕಳಿಲ್ಲ, ರಾಜನಿಗೆ ಸಂತಾನಹೀನ, ಅವನು ಸತ್ತೋಗಿದ್ದಾನೆ. ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟು ಪುರದಳು, ಪಟ್ಟದ ಆನೆಯ ಕೈಯಲ್ಲಿ ಕುಸುಮ ಮಾಲೆಯನ್ನು ಕೊಟ್ಟರು. ಆ ಆನೆ ಏನ್ ಮಾಡ್ತೋ? ಯಾರು ರಾಜ ಅಂದ್ರೆ ಆ ಪಟ್ಟದ ಆನೆ ಯಾರ ಕೊರಳಿಗೆ ಹೂವಿನ ಹಾರ ಹಾಕತ್ತ ಅವರ ರಾಜ ಮುಂದೆ ತೀರ್ಮಾನ. ಆ ಆನೆ ಬಂದು ಈ ತಿರುಕನ ಕೊರಳಿಗೆ ಹಾಕಿದೆ. ಏನು ಎಷ್ಟು ಅನುಭವಿಸಿದ ಅವನು ಆ ಕನಸಲ್ಲಿ. ಧನದ ಮದವ, ರಾಜ್ಯ ಮದವ, ಎಲ್ಲವನ್ನೂ ಅನುಭವಿಸಿದ. ಕೊನೆಗೆ ಶತ್ರುಗಳ ಆಕ್ರಮಣ ಮಾಡಿ ಯಾವಾಗ ಯುದ್ಧ ನಡೆದು ಇವನು ಸೋತ, ಅವಾಗ ಎಚ್ಚರ ಆಯ್ತು. ಪಟ್ಟ ಎಲ್ಲಿದ್ದಾನೆ ಇವನು? ಮುರುಕು ಧರ್ಮಶಾಲೆಯಲ್ಲಿ. ಇದನ್ನು ಹೇಳ್ತಾರೆ. ಇದು ಕನಸಿನಲ್ಲಿ ಕಾಣುವ ರಾಜ್ಯದಂತೆ. ಮಾಯೆಯ ಅದು ಬಹಿರಿವೋದ್ಭೂತಂಯಥಾ ನಿದ್ರೆಯ. ಆವಾಗ ನಿದ್ರೆಯಿಂದ ಎದ್ದ ಮೇಲೆ ಅದು ಸುಳ್ಳು ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ನಮಗೆ ಈ ದಕ್ಷಿಣಾಮೂರ್ತಿ ಗುರು ನಮ್ಮನ್ನು ಈ ನಿದ್ರೆಯಿಂದ ಎಬ್ಬಿಸಬಲ್ಲರು. ಎಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ. ಈ ವಿವೇಕಾನಂದರ ಕಥೆಯನ್ನು ನಾವು ಕೇಳ್ತೇವೆ. ನರೇಂದ್ರ ಅನ್ನೋ ಹುಡುಗ ದೇವರಿದ್ದರೆ ತೋರಿಸಿ ಅಂತ ಪರಮಹಂಸರಲ್ಲಿ ಕೇಳಿದ ಅಂತ. ಆವಾಗ ಅವರು ತಲೆಯ ಮೇಲೆ ಕೈ ಇಟ್ಟು ಅವರಿಗೆ ಅನುಭವವನ್ನು ಕೊಟ್ಟರು. ಅದಲ್ಲದೆ ಇದ್ರೆ ತೋರಿಸೋದು ಹೇಗೆ? ಹಾಗಾಗಿ ಆ ಶುದ್ಧವಾದ ತಿಳುವಳಿಕೆ ಅಂತ ಏನಿದೆಯೋ, ಜ್ಞಾನ, ಪ್ರಬೋಧ ಅಂದರೆ ಜ್ಞಾನ, ತಿಳುವಳಿಕೆ, ಅಂತಹ ಸಂದರ್ಭದಲ್ಲಿ ಅದ್ವಯನಾದ, ಎರಡಲ್ಲದ ಆ ಆತ್ಮನನ್ನ ಯಾವ ಗುರು ನಮಗೆ ತೋರಿಸ್ತಾನೋ ಅಂತಹ ಗುರುವಿಗೆ ನಮಸ್ಕಾರ ಅಂತ ಬರಬೇಕು. ಅಲ್ಲಿ ಅದ್ವಯ ಎರಡು ಇಲ್ಲ ಅಂತ ಕಾಣಿಸುತ್ತಲ್ಲ. ಸುರೇಶ್ವರರು ಬಹಳ ಚೆನ್ನಾಗಿ ವಿಚಾರ ಮಾಡಿದ್ದಾರೆ ಅದನ್ನು. ಅನೇಕ ಶ್ರುತಿಗಳು ಹೇಳ್ತಾವೆ, ಅಂತರಸ್ಮಿನ್ ನಿಮೇ ಲೋಕಾಹ ಅಂತರ್ವಿಶ್ವವಿದಂ ಜಗತ್ ಅಂತ ಉಪನಿಷತ್ತು ಹೇಳುತ್ತೆ. ಎಲ್ಲ ಲೋಕಗಳು ನಮ್ಮೊಳಗಿದೆ ಅಂತ. ಹೇಗೆ ಅದು ನಮ್ಮೊಳಗಿದೆ ಅಂದರೆ ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಇದೆಲ್ಲವೂ ಪರಮಾತ್ಮನಲ್ಲಿರುವುದರಿಂದ ಅದು ನಮ್ಮಲ್ಲೂ ಇದೆ. ನಮ್ಮಲ್ಲಿ ಇದೆ ಅಂದರೆ ಈಗ ನೋಡಿ, ಈ
ಗೋಡೆಯ ಒಳಭಾಗದಲ್ಲಿ ಇಷ್ಟು ದೊಡ್ಡ ಹಾಲ್ ಇದೆ, ಇಲ್ಲಿ ಒಂದು ಆಕಾಶ ಇದೆ, ಗೋಡೆಯ ಹೊರಗಡೆನೂ ಆಕಾಶ ಇದೆ. ಈ ಎರಡು ಆಕಾಶಗಳು ಬೇರೆನ ಒಂದು. ಆದರೆ ಏನಾಗಿದೆ, ಮಧ್ಯದಲ್ಲೊಂದು ಗೋಡೆ ಇದೆ ಅಷ್ಟೇ. ಗೋಡೆ ಬಿದ್ದು ಹೋದರೆ ಒಂದೇ. ಗೋಡೆ ಇರೋದ್ರಿಂದ ಇದು ಈ ಜಗುಲಿಯ ಆಕಾಶ ಅಂತ ನಾವು ಕರಿತಾ ಇದ್ದೇವೆ, ಈ ಕೋಣೆಯ ಆಕಾಶ ಅಂತ ಕರಿತಾ ಇದ್ದೇವೆ. ಅದನ್ನು ಅಷ್ಟು ಸೂಕ್ಷ್ಮವಾಗಿ ಬರೀತಾರೆ. ಅದ್ವೈತ ಅಂದ್ರೆ ಎರಡಿದ್ದು ವಸ್ತು ಒಂದಾಗೋದಲ್ಲ, ಎರಡಾಗಿ ಕಾಣುವ ವಸ್ತು ಒಂದಾಗಿ ಕಾಣುತ್ತೆ. ಆಗೋದಕ್ಕೇನೂ ಇಲ್ಲ ಅಲ್ಲಿ ಅಂತ ನಾವೇನೆಂದುಕೊಳ್ತೇವೆ. ಜೀವಾತ್ಮ ಪರಮಾತ್ಮನನ್ನ ಸೇರುವುದು ಅಂತ ಅಲ್ಲ. ಜೀವಾತ್ಮ ಅನ್ನೋದೇ ವಾಸ್ತವಿಕ ಅಲ್ಲ. ಅದು ಯಾಕಾಗಿದೆ ಅಂದ್ರೆ ಈ ಶರೀರವೆಂಬ ಗೋಡೆ ಇರುವುದರಿಂದ ಆಗಿದೆ. ಅದಲ್ಲದೆ ಇದ್ರೆ ಪರಮಾತ್ಮನಿಂದ ಬೇರೆ ಅಲ್ಲ. ಈ ಶರೀರವೆಂಬ ಗೋಡೆ ಬಿದ್ದು ಹೋದರೆ, ಪಂಚಕೋಶಗಳು ಬಿದ್ದು ಹೋದರೆ, ಆಗ ಆ ಗೋಡೆ ಹೋಯ್ತಲ್ಲ. ಹೊರಗಿರೋ ಆಕಾಶವೂ ಒಂದೇ, ಒಳಗಿರುವ ಆಕಾಶವೂ ಒಂದೇ, ಎಲ್ಲ ಬಯಲು. ಇದು ಅದ್ವೈತ ತತ್ವ. ಹಾಗಾಗಿ ಎರಡು ವಸ್ತು ಒಂದಾಗುವುದು ಅದ್ವೈತ ಅಲ್ಲ, ಒಂದಾಗಿದ್ದದ್ದು ಒಂದಾಗಿಯೇ ನಾವು ತಿಳಿದುಕೊಳ್ಳುವುದು ಅದ್ವೈತ. ಇರೋದನ್ನ ಇರುವ ಹಾಗೆಯೇ ತಿಳಿದುಕೊಳ್ಳುವುದು ಅದು ಅದ್ವೈತ ಅಂತ ಸುರೇಶ್ವರರು ಬರ್ತಾರೆ. ಹೀಗೆ ಅನೇಕ ಉದಾಹರಣೆಗಳನ್ನ ಅವರು ಕೊಟ್ಕೊಂಡು ಹೋಗ್ತಾರೆ. ಮುಂದೆ ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯಸ್ವೇಚ್ಛಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾವು ಬೀಜವನ್ನು ಮಣ್ಣೊಳಗೆ ಹಾಕ್ತೇವೆ, ಮಣ್ಣೊಳಗೆ ಹಾಕಿ ನೀರು ಹಾಕ್ತೇವೆ, ಗಿಡ ಹೊರಗೆ ಬರುತ್ತೆ. ಬೀಜದೊಳಗೆ ಇತ್ತ ಗಿಡ ಇದ್ರೆ ಕಾಣಿಸ್ಲಿಲ್ವಲ್ಲ, ಇರಲಿಲ್ವಾ? ಎಲ್ಲಿಂದ ಬಂತು? ನಾವು ನೀರು ಹಾಕಿದ್ದು ನಿಜ, ಗೊಬ್ಬರ ಹಾಕಿದ್ದು ನಿಜ, ಮಣ್ಣು ಹಾಕಿದ್ದು ನಿಜ, ಗಿಡ ಏನು ಹಾಕಿಲ್ವಲ್ಲ. ಹಾಗಾಗಿ ಬೀಜದೊಳಗೆ ಗಿಡ ಇತ್ತು ಅಥವಾ ಬೀಜದ ಹೊರಗೆ ಗಿಡ ತೋರ್ತಾ ಇದೆ, ಬೀಜವನ್ನು ಬಿಟ್ಟು ಏನೂ ಇಲ್ಲ, ಅದು ವಿಕಾಸವಾಗಿ ತೋರ್ತಾ ಇದೆ. ಹಾಗಿದ್ರೆ ಹೇಗೆ ತೋರ್ತಾ ಇದೆ ಇದು ಅಂದ್ರೆ ಪರಮಾತ್ಮನ ಒಂದು ಶಕ್ತಿ ಇದೆ, ಮಾಯಾ ಅಂತ ಹೆಸರು. ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ್ಯ ಚಿತ್ರೀಕೃತವು. ಮಾಯಾ ಅಂತ ಯಾಕೆ ಹೆಸರು ಅಂದ್ರೆ ಅದನ್ನು ಹೇಗೆ ತಿಳಿಲಿಕ್ಕೆ ಬರೋದಿಲ್ಲ, ಅದರಿಂದಲೇ ಮಾಯಾ. ಅದು ಏನು ಮಾಡುತ್ತೆ ಅಂದ್ರೆ ಒಂದೊಂದು ಕಲ್ಪನೆಯನ್ನು ಕೊಟ್ಬಿಡುತ್ತೆ ನಮ್ಮ ಕಣ್ಣಿಗೆ. ಉದಾಹರಣೆಗೆ ನೀರಿನಲ್ಲಿ ಬುದ್ಧ ಬರುತ್ತೆ ಗುಳ್ಳೆ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ದಾಸರು ಅದನ್ನು ಹಾಡಿದ್ದಾರೆ. ಆ ಗುಳ್ಳೆ ಎಲ್ಲಿಂದ ಬಂತು? ಗುಳ್ಳೆ ಕಾಣಿಸುತ್ತೆ ಚೆನ್ನಾಗಿ, ಅದರ ಮೇಲೆ ಅನೇಕ ಬಣ್ಣಗಳ ಹಂಗು ಬೆಳಕಿನ ಪ್ರತಿಫಲನ ಆದಾಗ ಹೌದು ಬಹಳ ಚೆನ್ನಾಗಿರುತ್ತೆ. ಅದನ್ನ ಮಕ್ಕಳಿಗಂತೂ ಬಹಳ ಇಷ್ಟ ಅದನ್ನು ನೋಡಿದರೆ. ಇಷ್ಟೆಲ್ಲ ಆದರೂ ಈಗ ಅರಮನೆ ಮುಂದೆ ಜಾತ್ರೆಗಳಲ್ಲಿ ಇರೋ ವ್ಯಾಪಾರಿಗಳಿಗೂ ಮಕ್ಕಳಿಗೆ ಇಷ್ಟ ಆಗಿರೋದ್ರಿಂದ ಇಷ್ಟ, ಅವರು ಅದನ್ನು ಮಾಡ್ತಾರೆ ಉದರಂಭರಣಕ್ಕೆ. ಇಂತಹ ಆ ಗುಳ್ಳೆ ಇದೆಯೋ ಇಲ್ಲವೋ? ಇದೆ ಅಂದರೆ ಒಂದು ಕ್ಷಣದ ಹಿಂದೆ ಎಲ್ಲಿತ್ತು? ಅದು ಗುಳ್ಳೆಯಾಗಿ ನಮಗೆ ತೋರುವುದಕ್ಕಿಂತ ಮೊದಲು ಎಲ್ಲಿತ್ತು? ಒಡೆದು ಹೋಯಿತು. ಎಲ್ಲಿದೆ ಒಡೆದ ಮೇಲೆ? ನೋಡಿ ಎಷ್ಟು ಆಶ್ಚರ್ಯವಾಗಿದೆ. ಹಾಗೆ ಅಂತ ಕಾಣುವ ಸಂದರ್ಭದಲ್ಲಿ ಅದು ಸುಳ್ಳೆ ಇಲ್ಲದೆ ಇರೋದು ಹೆಂಗೆ ಕಾಣಕ್ಕೆ ಸಾಧ್ಯ?
ತುಂಬ ವಿಚಾರ ಮಾಡಿದ್ದಾರೆ ಇದನ್ನು. ಹಾಗಾಗಿಯೇ ವೇದಾಂತಿಗಳು 3 ಸತ್ಯವನ್ನು ಅಂಗೀಕರಣ ಮಾಡ್ತಾರೆ. ಸುಳ್ಳು ಅನ್ನೋ ಪದ ಇಲ್ಲ ವೇದಾಂತದಲ್ಲಿ. ಮಿಥ್ಯಾ ಅನ್ನೋದಕ್ಕೆ ಸುಳ್ಳು ಅಂತ ಅರ್ಥ ಅಲ್ಲ. ಮಿಥ್ಯಾ ಅನ್ನೋದಕ್ಕೆ ಶಾಶ್ವತವಲ್ಲದೆ ಇದ್ದದ್ದು, ಇಷ್ಟೇ ಅರ್ಥ. ಅದಕ್ಕೆ ಪಾರಮಾರ್ಥಿಕ ಸತ್ಯ ಅಂದರೆ ಪರಮಾತ್ಮ, ಇನ್ನೊಂದು ವ್ಯಾವಹಾರಿಕ ಸತ್ಯ. ನಾವು ಮಡಿಕೆಯಲ್ಲಿ ಅನ್ನವನ್ನು ಬೇಯಿಸಿದ್ದೇವೆ, ಊಟ ಮಾಡಿದ್ದೇವೆ, ಬಹಳ ಕಾಲ ನಮ್ಮ ಜೊತೆ ಇತ್ತು, ನಮ್ಮ ಅಮ್ಮಂಗೋ ನಮ್ಮ ಮನೆಯೊಳಗೋ ಅಚ್ಚುಮೆಚ್ಚಿನ ಮಡಿಕೆಯಾಗಿತ್ತು, ಎಲ್ಲವೂ ಹೌದು. ಒಂದಿನ ಬಿದ್ದು ಹೊಡೆದೋಯ್ತು. ಎಲ್ಲಿದೆ? ಮಣ್ಣಾಗಿದೆ. ಇದೊಂದು ವ್ಯವಹಾರಕ್ಕೆ ಸಿಕ್ಕಿದೆ. ಅದು ಇನ್ನೊಂದು ಸತ್ಯ ಇದೆ, ಪ್ರಾತಿಭಾಸಿಕ ಸತ್ಯ ಅಂತ. ಹಂಗನ್ಸುತ್ತೆ ಅಲ್ಲ ಅಂತ. ಅಂದರೆ ಒಂದು ಗಾಜಿನ ಚೂರು ಇರುತ್ತೆ, ಅಥವಾ ಹೊಳೆಯುವ ಪೇಪರ್ ಅಂತ ಇಟ್ಕೊಳ್ಳಿ, ದಾರಿಯಲ್ಲಿ ಬಿದ್ದಿರುತ್ತೆ. ಸೂರ್ಯನ ಪ್ರಕಾಶ ಬಿದ್ದಾಗ ಪಕ್ಕಾ ಬೆಳ್ಳಿಯ ಹಾಗೆ ಕಾಣಿಸುತ್ತದೆ. ಒಂದು ಬೆಳ್ಳಿಯ ತಗಡು ಬಿದ್ದಿದೆಯೇನೋ ಅಲ್ಲಿ ಅಂತ ಹೋಗಿ ಕೈ ಹಾಕಿದರೆ ಪೇಪರ್. ಈಗ ನೋಡಿ ಎಷ್ಟು ತಮಾಷೆ ಇದೆ ಇಲ್ಲಿ ಅಂತ. ಅದು ಬೆಳ್ಳಿ ಅಲ್ಲ ಅಂತ ಆದರೆ ನೀವು ಯಾಕೆ ಹೋಗ್ತಿದ್ರಿ? ಬೆಳ್ಳಿ ಹೌದು ಅಂತ ಆದರೆ ಕೈ ಹಾಕಿದ ಮೇಲೆ ಯಾಕಲ್ಲ? ಹಾಗಾಗಿ ಕಾಣುವಷ್ಟು ಹೊತ್ತು ಅದು ಸತ್ಯ, ಪ್ರತಿಭಾಸ. ಬೆಳ್ಳಿಯ ಹಾಗೆ ಕಾಣಿಸುತ್ತೆ ಅಂತಲೇ ಅರ್ಥ ಅದಕ್ಕೆ. ಆದರೆ ಕಾಣುವಷ್ಟು ಹೊತ್ತು ನಿಮ್ಮ ಮನಸ್ಸಿಗೆ, ನಿಮ್ಮ ಬುದ್ಧಿಗೆ ಅದೇನೋ ಸತ್ಯ. ನಿಮ್ಮ ಮನಸ್ಸಲ್ಲಿ ಅದು ಸತ್ಯ ಅಲ್ಲ ಅಂತ ಗೊತ್ತಾದ್ರೆ ನೀವು ಹೋಗೋದೇನು, ಮುಂದಕ್ಕೆ ಯಾಕೆ ಹೆಜ್ಜೆ ಹೇಳ್ತೀರಿ? ಹಾಗಾಗಿ ಈ ಪ್ರಪಂಚ ಕೂಡ ಪ್ರಾತಿಭಾಸಿಕ ಸತ್ಯ. ಪ್ರಪಂಚ ಇದೆ ಅಂತ ಭಾಸವಾಗುತ್ತೆ, ಆದರೆ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ಗುರುವಿನ ಅನುಗ್ರಹ ಆದಾಗ ಗೊತ್ತಾಗುತ್ತೆ. ಹೀಗೆ ಮಾಯಾ ಕಲ್ಪಿತ ದೇಶ ಕಾಲಕಲನಾ ವೈಚಿತ್ರ್ಯ ಚಿತ್ರೀಕೃತ, ಅಷ್ಟೇ ಹೇಳ್ಬಿಟ್ರು. ವಿಚಿತ್ರವಾಗಿ ಚಿತ್ರಿಸಲ್ಪಟ್ಟಿದೆ ಇದು. ನಾಳೆ ನಮ್ಮ ಜೀವನ ಹೇಗೆ ಅಂತ ನಮ್ಗೆ ಇವತ್ತು ಗೊತ್ತಿಲ್ಲ. ನಾಳೆ ಹೇಗೆ ಅಂತ ಗೊತ್ತೇ ಇಲ್ಲವ ಅಂದ್ರೆ ಒಂದು ಸ್ವಲ್ಪ ಗೊತ್ತಿದೆ. ಏನೇನೂ ಗೊತ್ತಿಲ್ಲದೆ ಇದ್ದರೆ ನಾವು ಯಾಕೆ ದುಡ್ಡು ಸಂಗ್ರಹ ಮಾಡ್ತೇವೆ ಅಲ್ವೇ? ನಾವು ಯಾಕೆ ಹೊಸ ಬಟ್ಟೆ ತಂದುಕೊಳ್ತೇವೆ? ನಾಳೆ ಮದುವೆಗೆ ಇನ್ನು 8 ದಿನಕ್ಕೆ ಒಂದು ಮದುವೆ ಇದೆಯಪ್ಪ, ಇವತ್ತೊಂದು ಹೊಸ ಬಟ್ಟೆ ತರ್ತೀವೋ ಇಲ್ವೋ ಅಂದ್ರೆ ಅಷ್ಟು ಗೊತ್ತಿದೆ. ಆದರೆ ಆ 8 ದಿನದೊಳಗೆ ನೀನು ಏನು ಬೇಕಾದರೂ ಆಗಬಹುದು, ಅದು ಗೊತ್ತಿಲ್ಲ. ಹೀಗೆ ಸ್ವಲ್ಪ ಗೊತ್ತಿದೆ, ಸ್ವಲ್ಪ ಗೊತ್ತಿಲ್ಲ. ಗೊತ್ತಾದಂತೆ ಅನಿಸುತ್ತೆ, ಗೊತ್ತಾಗೋದೇ ಇಲ್ಲ. ಹೇಗೆ ಅಂದರೆ ವೇದಾಂತದ ಪ್ರವಚನ ಇದ್ದಂಗೆ. ಏನೋ ಅರ್ಥ ಆದಾಗ ಅನಿಸುತ್ತೆ, ಅರ್ಥ ಆಗೋದಿಲ್ಲ. ಹೀಗೆ ಇದು ಮಾಯೆಯ ಕೆಲಸ. ಮಾಯಾ ಕಲ್ಪಿತ, ಕಲ್ಪನೆ ಅಂತ ಹೇಳ್ತಾರೆ. ದೇಶ ಕಾಲ ಕಲನ, ಅಲ್ಲಿ 2 ಮುಖ್ಯವಾದ ಪರದೆಯನ್ನು ಇಟ್ಕೊಂಡಿದೆ, ಮಾಯೆ ಮಾಡ್ಕೊಂಡಿದೆ. ಯಾವುದಪ್ಪ ಅಂದರೆ ಒಂದು ದೇಶ, ಸ್ಥಳ, ಈಗ ಆಕಾಶ ಅಂತ ಹೇಳಿದ್ನಲ್ಲ ಅದೇ. ಇನ್ನೊಂದು ಕಾಲ. ಈ 2 ಕೂಡ ನಮಗೆ ಗೊತ್ತಾಗದೆ ಇರೋದು. ಎಷ್ಟು ತಮಾಷೆ ಇದೆ ಕಾಲದ ವಿಷಯದಲ್ಲಂತೂ ಅಂದರೆ, ಪ್ರವಚನಕಾರರು ತಮಾಷೆ ಮಾಡಿಕೊಂಡು ಒಳ್ಳೆ ನಗಾಡ್ಕೊಂಡು ಪ್ರವಚನ ಮಾಡಿದ್ರೆ ಕಾಲ ಹೋಗಿದ್ದು ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಒಂದೇ ಸಮನೆ ವಿಷಯ ಹೇಳ್ಕೊಂಡು ಹೋದ್ರೆ 1.5 ಗಂಟೆ 2 ಗಂಟೆ ಆಗಿ ಕಾಣಿಸುತ್ತೆ. ಇರೋದು 1.5 ಗಂಟೆನೆ, ಅದು 2 ಗಂಟೆ 2.5 ಗಂಟೆ ಆಗಿ ಅನಿಸುತ್ತೆ ನಮಗೆ. ಎಷ್ಟು ಅದ್ಭುತವಾಗಿದೆ ನೋಡಿ ಕಾಲ. ಇದನ್ನು ತಮಾಷೆ ಕೇಳಿದೆ, ಕಾಲ ನಮಗೆ ಕಾಣಿಸೋದಿಲ್ಲ. ನಾವು ಒಂದು ಕಾಲ ನಮ್ಗೆ ಕಾಣಿಸ್ತಾ ಇದೆ ಅಂತ ಒಂದು ಭ್ರಮೆಯಲ್ಲಿದ್ದೇವೆ. ಹೇಗೆ ಅಂದರೆ ಗಡಿಯಾರವನ್ನು ಇಟ್ಕೊಂಡಿದ್ದೇವೆ, ಘಟಿ ಅಂತ ಗಡಿಯಾರ. ಆ ಗಡಿಯಾರದಲ್ಲಿ
ಉದ್ದ ಮುಳ್ಳು ಒಂದು ಬಾರಿ ಸುತ್ತಿದರೆ 1 ಗಂಟೆ ಆಯಿತು ಅಂತ. ನಮಗೆ ಕಾಲ ಕಾಣಿಸಿದೆಯಾ? ಇಲ್ಲ. ಗಡಿಯಾರದ ಮುಳ್ಳಿನ ಕ್ರಿಯೆ ನಮಗೆ ಕಾಣಿಸಿರೋದು, ಕೆಲಸ ಕಾಣಿಸಿರೋದು ಇಲ್ಲ. ಹಾಗಿದ್ರೆ ಬೆಳಗಾಯಿತು ರಾತ್ರಿ ಆಯಿತು ಗೊತ್ತಾಗುತ್ತಲ್ಲ ನಮಗೆ ಅಂದರೆ ಅಲ್ಲೂ ಸೂರ್ಯನ ಕ್ರಿಯೆ ಕಾಣಿಸಿದೆ. ಸೂರ್ಯ ಉದಯ ಆದ, ಆವಾಗ ಬೆಳಗಾಯಿತು. ಸೂರ್ಯ ಅಸ್ತಂಗತನಾದ, ರಾತ್ರಿ ಆಯಿತು. ಹಾಗಿದ್ರೆ ಕಾಲ ಕಾಣಿಸಿದೆಯಾ ನಮಗೆ? ಇಲ್ಲ. ಸೂರ್ಯನ ಉದಯಿಸುವಿಕೆ, ಅಸ್ತಮಿಸುವಿಕೆ ಇವು ಕಾಣಿಸಿದೆ ಅಷ್ಟೇ. ಕ್ರಿಯೆ ಕಾಣಿಸಿದೆ, ಕಾಲ ಕಾಣಿಸಿಲ್ಲ. ಇದು ಕಾಲದ ವಿಚಾರ. ದೇಶವೂ ಹಾಗೆ. ಈಗಷ್ಟೇ ಹೇಳಿದ್ನಲ್ಲ ನಾನು, ಇಲ್ಲ ಜಾಗ ಇದೆ ಅಂತ ಹೇಳ್ತೀವಿ, ಜಾಗ ಕಾಣಿಸೋದಿಲ್ಲ ನಮಗೆ ಅಂತ. ಈಗ ಈ ಟೇಬಲ್ನಲ್ಲಿ ಜಾಗ ಇದೆ ಅಂತ ನಾವು ಹೇಳ್ತೀವಿ, ಟೇಬಲ್ ಕಾಣಿಸ್ತಾ ಇದೆ, ಜಾಗ ಕಾಣಿಸ್ತಿದೆಯಾ ನಿಮಗೆ? ಇಲ್ವಲ್ಲ, ಟೇಬಲ್ ಕಾಣಿಸ್ತಿದೆ ಅಷ್ಟೇ. ಟೇಬಲ್ ಮೇಲಿನ ಜಾಗ ಎಲ್ಲಿ ಕಾಣಿಸ್ತಾ ಇದೆ? ಏನೂ ಕಾಣಿಸೋದಿಲ್ಲ. ಇದು ದೇಶ ಮತ್ತು ಕಾಲ, ಇದ್ರ ವ್ಯವಸ್ಥೆ. ಅವು ಎರಡೂ ನಮ್ಮ ಕೈಯಲ್ಲಿ ಇಲ್ಲ. ಅದೇ ನಾನು ಹೇಳೋದು, ಚೇರನ್ನು ಗುರುತಿಸಿ ಅಲ್ಲಿ ಗುರುತಿಸ್ತಾ ಇದ್ದೀನಿ ನೀವು. ಚೇರ್ ನಿಮಗೆ ಕಾಣಿಸ್ತಾ ಇದೆ. ಚೇರ್ ಮೇಲ್ಗಡೆ, ಈಗ ಈ ಪುಸ್ತಕ ಈ ಮೇಲೆ ಹಿಡಿದಿದ್ದೇನಲ್ಲ, ಈ ಭಾಗ ನಿಮ್ಗೆ ಏನಾದರೂ ಕಾಣಿಸ್ತಿದೆಯೇ? ಇಲ್ವಲ್ಲ. ಹಾಗಿದ್ರೆ ಸ್ಥಳ ಇರೋದು ಈ ಟೇಬಲ್ ಮೇಲ್ಗಡೆ. ಅರ್ಥ ಮಾಡ್ಕೊಳ್ಳಿ ನೀವು ನಾನು ಹೇಳ್ತಿರೋ ಸೂಕ್ಷ್ಮನ. ಇದ್ರ ಮೇಲ್ಭಾಗದಲ್ಲಿ ಖಾಲಿ ಇರೋದು. ಈ ಹಲಿಗೆ ಇದ್ದಲ್ಲಿ ನೀನು ಇಡ್ಲಿಕ್ಕೆ ಆಗೋದಿಲ್ಲ, ಹಲಿಗೆನೇ ಇದೆಯಲ್ಲ ಅಲ್ಲದೆ. ಹಾಗಾಗಿ ದೇಶ ಕಾಲ ಇವೆರಡನ್ನ ಆಧಾರವಾಗಿ ಇಟ್ಕೊಂಡಿದೆ ಮಾಯೆ. ಹಾಗಾಗಿ ಮಾಯಾ ಕಲ್ಪಿತ ದೇಶ ಕಾಲಕಲನ ವೈಚಿತ್ರ್ಯ ಚಿತ್ರೀಕೃತ. ವಿಚಿತ್ರವಾಗಿ ಅದೆರಡು ಪರದೆಯನ್ನ ನಾವು, ಒಬ್ಬ ಅದ್ಭುತವಾದ ಚಿತ್ರಕಾರ ಚಿತ್ರವನ್ನು ಬರೆಯುವಾಗ ನಾವು ಮಂತ್ರಮುಗ್ಧರಾಗಿ ಏನನ್ನು ನೋಡ್ತೇವೆ? ಚಿತ್ರವನ್ನು ನೋಡ್ತೇವೆ. ಹಿಂದುಗಡೆ ಪರದೆಯನ್ನು ನೋಡೋದೇ ಇಲ್ಲ ನಾವು. ವಾಸ್ತವಿಕವಾಗಿ ಆ ಚಿತ್ರ ಅಷ್ಟದ್ಭುತ ಕಾಣುವುದಕ್ಕೆ ಹಿಂದುಗಡೆ ಬಿಳಿಯ ಪರದೆ ಬಹಳ ಮುಖ್ಯ. ಆದರೆ ಆ ಪರದೆ ಚೆನ್ನಾಗಿದೆ ಅಂತ ಯಾರು ಹೇಳೋದಿಲ್ಲ. ಜನ ಗ್ರಹಿಸುವುದು ಯಾವುದನ್ನ? ಚಿತ್ರವನ್ನ. ಹಾಗೆ ಈ ದೇಶ ಕಾಲಗಳು ನಮ್ಮ ಗ್ರಹಿಕೆಗೆ ಸಿಗೋದೇ ಇಲ್ಲ. ಅದು ಹಾಗಿದ್ರೆ ಹೇಗೆ ನಡೆಯುತ್ತೆ? ಆ ಕ್ರಿಯೆ ಹೇಗೆ ನಡೆಯುತ್ತೆ ಅಂದ್ರೆ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಆದ್ರಿಂದಲೇ ಮಾಯ. ನಾವು ಆ ಕ್ರಿಯೆ ಅಂತಲ್ಲ, ಯಾವ ಕೆಲಸವನ್ನು ಬಾಯಲ್ಲಿ ಹೇಳಕ್ಕಾಗೋದಿಲ್ಲ. ನೋಡಿ ಬೇಕಾದ್ರೆ ಅವನು ಹೊಡೆಯುತ್ತಾನೆ ಇದೆ. ಹೊಡೆತ ಅನ್ನೋದೇ ಏನು ಅನ್ನೋದು ಗೊತ್ತಿಲ್ಲದೆ ಇದ್ದವನಿಗೆ ಈ ವಾಕ್ಯದಿಂದ ಅರ್ಥ ಆಗುತ್ತಾ? ಅವನು ಹೊಡೆಯುತ್ತಾನೆ ಅಂತ ಒಂದು ಸೆಂಟೆನ್ಸ್ ನೀವು ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಅವನು ಇದುವರೆಗೆ ಹೊಡೆತ ಅಂದ್ರೆ ಏನು ಅಂತ ನೋಡಿಲ್ಲ, ಕೇಳಿಸ್ಕೊತಾ ಇರೋನು. ಅವನು ಗೊತ್ತಾಗತ್ತಾ ಆ ವಾಕ್ಯದಿಂದ? ಮೊದಲು ಅವನು ನೋಡಿರ್ಬೇಕು. ಹಾಗಿದ್ರೆ ಏನಾಯ್ತು? ಮೊದಲು ಅವನಿಗೆ ತಿಳಿದಿರೋದನ್ನ ಇದು ಜ್ಞಾಪಿಸುತ್ತೆ ಅಷ್ಟೇ. ಅಂದ್ರೆ ಇಲ್ಲಿ ಗುರು ಏನು ಮಾಡ್ತಾನೆ? ನಮಗೆ ಮೊದಲು ನಾವು ಪರಮಾತ್ಮ ಎನ್ನುವುದು ಗೊತ್ತಿತ್ತು, ಅದನ್ನು ಜ್ಞಾಪಿಸ್ತಾನೆ. ಇಲ್ಲದೆ ಇರೋದನ್ನು ತಂದುಕೊಡ್ಲಿಕ್ಕೆ ಆಗೋದಿಲ್ಲ ಯಾರು. ಅದನ್ನು ಮುಚ್ಚಿರೋದು ಯಾವುದು? ಮಾಯ. ಅದರಲ್ಲಿ ಎರಡಿದೆ, ಒಂದು ಆವರಣ, ಇನ್ನೊಂದು ವಿಕ್ಷೇಪ ಅಂತ. ಆವರಣ ಅಂದ್ರೆ ಮುಚ್ಚೋದು, ವಿಕ್ಷೇಪ ಅಂದ್ರೆ ಬೇರೆ ಇದನ್ನಾಗಿ ತೋರಿಸೋದು. ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಆ ಹುಡುಗದ್ದು ತುಂಬಾ ವಿಕ್ಷಿಪ್ತ ಮನಸ್ಸು ಅಂತ. ವಿಕ್ಷಿಪ್ತ ಮನಸ್ಸು ಅಂದ್ರೆ ಅವನಿಗೆ ಎದುರಿಗಿದ್ದ ಪುಸ್ತಕವನ್ನು ಕಾಣಿಸೋದಿಲ್ಲ, ಬೇರೆ ಏನೇನೋ ಕಾಣಿಸ್ತಾ ಇರುತ್ತೆ, ತಲೆಯಲ್ಲೆಲ್ಲೋ ಓಡ್ತಾ ಇರುತ್ತೆ. ಅದನ್ನು ವಿಕ್ಷಿಪ್ತ ಅಂತ ಹೇಳ್ತೀವಿ ಅಲ್ವಾ? ಅವರು ನಾಮಫಲಕವನ್ನು ಅನಾವರಣಗೊಳಿಸಿದರು, ಬಳಸ್ತೀವಲ್ಲ ನಾವು. ಅದರ ಮೇಲೆ ಆವರಣ ಇತ್ತು, ಅದನ್ನು ಸರಿಸಿದರು. ಮುಚ್ಚೋದು. ಆವರಣ ಅಂದ್ರೆ ಏನು? ಮುಚ್ಚೋದು.
ವಿಕ್ಷೇಪ ಅಂದರೆ ಬೇರೆ ಥರ ಕಾಣಿಸೋದು. ಇದು ಎರಡನ್ನು ಮಾಯೆ ಮಾಡುತ್ತೆ ನಮಗೆ. ಏನು ಬೇರೆ ಥರ ಅಂದರೆ ಏನೇನು ಕಾಣಿಸುತ್ತೆ? ಏನು ಬೇಕಾದ್ರೂ ಕಾಣಿಸ್ಬೋದು. ಉದಾಹರಣೆಗೆ ಚಕ್ಕಲಿ ಬಹಳ ಸುಖವನ್ನು ಕೊಡುತ್ತೆ, ಅಥವಾ ಸಿಹಿ ಸ್ವೀಟ್ ಕೊಡುತ್ತೆ ಅಂತ ನಾವು ಕಾಣಿಸ್ಬಿಡುತ್ತೆ ಮಾಯೆ. ಹೌದಾ ಅಂತ ಕೇಳಿದರೆ ತಿಂದು 10 ನಿಮಿಷದ ಮೇಲೆ ಕೇಳಬೇಕು, ಹೌದಾ ಅಂತ. ಸುಖ ಕೊಡ್ತಾ ಅಂತ ಕೇಳಿದ್ರೆ ಹೌದು ಚೆನ್ನಾಗಿತ್ತು ಅಂತಾನೆ, ಈಗಲೂ ರುಚಿ ಇದೆಯಾ ನನಗಿಲ್ಲಿ ಅಂತ ಕೇಳಬೇಕು ಇಲ್ವಲ್ಲ. ತಿಂದು 2 ನಿಮಿಷದಲ್ಲಿ ಅದ್ರ ರುಚಿ ನಾಲಿಗೆಯಲ್ಲಿಲ್ಲ, ಅದ್ರ ನೆನಪಿದೆ ಅಷ್ಟೇ. ಅವನಿಗೆ ನೆನಪಿದೆಯೇ ಬಿಟ್ಟರೆ ನಾಲಿಗೆಯಲ್ಲಿ ರುಚಿ ಇಲ್ಲ. ಹಾಗಿದ್ರೆ ಮುಗಿದು ಹೋಯ್ತಲ್ಲ, ಏನು ಮಹಾಸುಖ ಕೊಟ್ಟಂಗಾಯ್ತು? ಬೇಡ, 8 ದಿನ ಬಿಟ್ಟು ಕೇಳಿ ಆ ತಿಂದಿರೋದನ್ನ ಇನ್ನೊಂದ್ಸಲ ತಿನ್ಬೇಕು ಅಂತ ಅನಿಸುತ್ತೆ ಅಂತ. ಅಂದರೆ ಆ ರುಚಿ ಮನಸ್ಸಿನಲ್ಲೂ ಮಾಸ್ತಾ ಇದೆ, ಅದನ್ನು ಇನ್ನೊಮ್ಮೆ ಅನುಭವಿಸಬೇಕು, ಮತ್ತೊಮ್ಮೆ ಅದು ಮರುಕಳಿಸಬೇಕು ತನ್ನಲ್ಲಿ ಆ ಅನುಭವ ಅಂತ ಅನಿಸ್ತಾ ಇದೆ ಅವನಿಗೆ. ಆದರೆ ಮಾಯೆ ಏನು ಮಾಡುತ್ತೆ? ಅದರಲ್ಲಿ ಸುಖವಿದೆ ಅಂತ ನಮಗೆ ತೋರಿಸ್ಬಿಡುತ್ತೆ. ಇದು ಮಾಯೆಯ ಕೆಲಸ. ಹೀಗೆ ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ್ಯ ಚಿತ್ರೀಕೃತಂ, ಹೀಗಿದೆ ಈ ಪ್ರಪಂಚ. ಇಲ್ಲ, ಇನ್ನೊಂದು ಉದಾಹರಣೆ ಕೊಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾರೆ. ಮಾಯಾವೀವ, ಒಬ್ಬ ಇಂದ್ರಜಾಲ ಮಾಡುವವನಿರ್ತಾನೆ, ಜಾದೂಗಾರ ಅಂತ ಹೇಳ್ತೀವಲ್ಲ, ಅವನು ಜಾದೂಗಾರ. ಸುಮ್ಮನೆ ಒಂದು ಕೈಟುವಾಲು ಸಣ್ಣ ಬಟ್ಟೆಯನ್ನು ತಗೊಂಡ್ಬಿಡ್ತಾನೆ, ಬಿಳಿ ಬಟ್ಟೆಯನ್ನು, ನೋಡಿ ಪಾರಿವಾಳ ಮಾಡ್ತೀನಿ ಅಂತ ಹಾರಿಬಿಡ್ತಾನೆ. ನಮ್ಮ ಕಣ್ಣು ಮುಂದೆ ಪಾರಿವಾಳ ಹಾರಿ ಹೋಗುತ್ತೆ. ತಿರುಗಿ ಇನ್ನೊಂದು ಬಾಕ್ಸ್ ಒಳಗೆ ಹಾಕ್ತಾನೆ, ಅದನ್ನು ಈ ಕಡೆ ತಂದು ತೆಗಿತಾನೆ, ಮತ್ತೆ ವಾಪಸ್ ವಸ್ತ್ರ ಆಗಿದೆ. ಇಲ್ಲದ ಪಾರಿವಾಳ ಎಲ್ಲಿಂದ ಬಂತು? ಅದೂ ಬೇಡ, ಆ ಉದಾಹರಣೆ ಅಲ್ಲೊಂದು ವಸ್ತ್ರವಾದರೂ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಮಹಾಯೋಗೀವ, ಎಷ್ಟೋ ಯೋಗಿಗಳು, ಉದಾಹರಣೆಗೆ ವಿಶ್ವಾಮಿತ್ರರು ಪ್ರತಿಸ್ವರ್ಗವನ್ನು ಸೃಷ್ಟಿ ಮಾಡಿದರು. ತ್ರಿಶಂಕುಗಳು ಎಲ್ಲಿಂದ ಸೃಷ್ಟಿ ಮಾಡಿದ್ರು? ಖಾಲಿ ಆಕಾಶದಲ್ಲಿ, ದೇವಲೋಕಕ್ಕಿಂತ ಕೆಳಗಿದೆ, ಭೂಮಿಗಿಂತ ಮೇಲಿದೆ, ಅಂತರಿಕ್ಷದಲ್ಲಿದೆ. ಅವರಿಗೆ ಅದ್ಭುತವಾದ ಇಂದ್ರನ ಅರಮನೆಯನ್ನು ಸೃಷ್ಟಿ ಮಾಡಿಸೋದಕ್ಕೆ ಏನಿತ್ತು ಅವ್ರ ಹತ್ರ? ಒಳ್ಳೊಳ್ಳೆ ಮರಗಳಿದ್ವು, ಅಥವಾ ವಜ್ರ ಮೊದಲಾದ, ಮಾಣಿಕ್ಯ ಮೊದಲಾದ ರತ್ನಗಳಿದ್ವು? ಏನಿದ್ವು? ಏನೂ ಇಲ್ವಲ್ಲ. ಹೇಗೆ ಸೃಷ್ಟಿ ಮಾಡಿದ್ರು ಅಂದರೆ ಕಲ್ಪಿಸಿದರು ಅಷ್ಟೇ, ಕಲ್ಪನೆ. ಈ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಅದಕ್ಕೆ ಈ ಸುರೇಶ್ವರಾಚಾರ್ಯರು ಭಾರಿ ಚೆನ್ನಾಗಿ ಬರೀತಾರೆ. ಸ್ವಲ್ಪ ನಿಮಗೆ ಹೆವಿ ಆಗ್ಬಿಡುತ್ತೋ ಏನೋ, ಆದರೂ ಒಂಚೂರು ಪ್ರಸ್ತಾಪ ಮಾಡ್ತೀವಿ. ಸಂಸ್ಕೃತದಲ್ಲಿ ಸಾಂಖ್ಯ ದರ್ಶನ, ನೈಯಾಯಿಕ ದರ್ಶನ, ವೈಶೇಷಿಕ ದರ್ಶನ, ಹೀಗೆಲ್ಲ ಬೇರೆ ಬೇರೆ ದರ್ಶನಗಳಿದೆ. ಅದರಲ್ಲಿ ನೈಯಾಯಿಕರು ಏನು ಮಾಡ್ತಾರೆ ಅಂದರೆ, ನ್ಯಾಯ ದರ್ಶನದವರು ಪರಮಾಣುನೇ ಮುಖ್ಯ ಅಂತ ಹೇಳ್ಬಿಡ್ತಾರೆ. ಪರಮಾಣುವಿನ ಸೇರುವಿಕೆಯಿಂದ ಎಲ್ಲ ವಸ್ತುಗಳು ಆಗಿವೆ. ಅದನ್ನು ತುಂಬ ಕಣಾದರು, ಗೌತಮರು ತುಂಬ ಸಂಶೋಧನೆ ಮಾಡಿದ್ದಾರೆ. ಇದರಲ್ಲಿ ಪರಮಾಣುವಿನ 2 ಭಾಗವನ್ನು ಮಾಡಿದರೆ ಅದನ್ನು ದ್ವೇಣುಕ ಅಂತ ಕರೀತಾರೆ. ಆ ದ್ವೇಣುಕದಲ್ಲಿ 3 ಭಾಗವನ್ನು ಮಾಡಿದರೆ ಅದನ್ನು ತ್ರೇಣುಕ ಅಂತ ಕರೀತಾರೆ. ನೋಡಿ, ಈಗಿನ ವಿಜ್ಞಾನ ಪರಮಾಣು ಅಂತ ಹೇಳುತ್ತೆ, ಅಲ್ಲಿವರೆಗೆ ಹೋಗಿದೆ. ಅವ್ರು ಮತ್ತೆ ಮೂಲಕ ಹೋಗಿದ್ದಾರೆ. ಭಾರತೀಯರಾದ ನಾವು ಅದನ್ನು ಉಳಿಸ್ಕೊಂಡಿಲ್ಲ ಅನ್ನೋದು ಬಿಟ್ಟರೆ ಅವ್ರು ಮಾಡುವಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ಎಲ್ಲದರಲ್ಲೂ. ಭೂಗೋಳದಲ್ಲಿರಲಿ, ಖಗೋಳದಲ್ಲಿರಲಿ. ಖಗೋಳದಲ್ಲಿ ಇನ್ನೂ ವರ್ಷದ ನಂತರ ಸೂರ್ಯೋದಯವನ್ನು ಇವತ್ತೇ ಬರೆದಿಡ್ತಾರೆ ಅವರು. ಹೇಗೆ ಬರೆದಿಡ್ತಾರೆ? ಇನ್ನೂ ವರ್ಷದ ಮೇಲಾಗುವಂತಹ ಸೂರ್ಯಗ್ರಹಣವನ್ನು ಹಿಂದೆ ಬರೆದಿಡ್ತಾರೆ, ಚಂದ್ರಗ್ರಹಣವನ್ನು ಹಿಂದೆ ಬರೆದಿಡ್ತಾರೆ. ಎಷ್ಟು ಅದ್ಭುತ ಸಾಧನೆ ಅಲ್ವೇ ಅದೆಲ್ಲ? ವಿಜ್ಞಾನ ಅಲ್ವಾ ಅದು? ಕೈಯಲ್ಲಿ ಯಾವುದೋ ಒಂದು ಸಾಧನವನ್ನು ಹಿಡ್ಕೊಂಡು ಮಾಡಿ ತೋರಿಸಿದ್ರೆ ಮಾತ್ರ ವಿಜ್ಞಾನವ ಅಲ್ವಲ್ಲ? ಕಂಡುಕೊಳ್ಳೋದಷ್ಟೇ. ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ. ಹಾಗೆ ನೋಡಿದರೆ ಈಗೆಲ್ಲ ಸಾಧನ ಇಟ್ಕೊಂಡು, ಏನೋ ಟೆಲಿಸ್ಕೋಪೋ ಇನ್ನೊಂದು ಮತ್ತೊಂದು ಇಟ್ಕೊಂಡು ಮಾಡೋದಕ್ಕಿಂತ ಇದು ಹೆಚ್ಚಿನ ವಿಜ್ಞಾನ. ಸಾಧನ ಇಲ್ಲದೆ ಮಾಡ್ತಾರಲ್ಲ, ಸಾಧನಗಳಿಲ್ಲದ ಶೋಧನೆ. ಹೀಗೆ ಅನೇಕ ರೀತಿ ಇದೆ.
ಆ ನೈಯಾಯಿಕರು ಏನು ಮಾಡ್ತಾ ಇದ್ರೆ ಪರಮಾಣುವಿನಿಂದ ಎಲ್ಲ ಸೇರಿ ಆಯಿತು. ಅದಕ್ಕೆ ಇದು ಕೇಳ್ತಾರೆ ಪ್ರಶ್ನೆ, ಇಲ್ಲಪ್ಪ ಬರೀ ಅಷ್ಟು ಹೇಳಲಿಕ್ಕಾಗೋದಿಲ್ಲ, ಪರಮಾಣುವಿನಿಂದ ಆದರೆ ಆ ಪರಮಾಣು ಎಲ್ಲಿಂದ ಬಂತು ಅಂತ ಮತ್ತೆ ಪ್ರಶ್ನೆ ಬಂದ್ಬಿಡುತ್ತೆ. ಒಂದು ಗಿಡದಲ್ಲಿ ಅನೇಕ ಅಣುಗಳು ಸೇರಿ ಆ ಗಿಡ ಆಗಿದೆ ಅಂತ ಇಟ್ಕೊಳ್ಳೋಣ. ನೀವು ಹೇಳಿದಂಗೆ ತುಂಬ ಪರಮಾಣುಗಳು ಸೇರಿ 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 ದೊಡ್ಡ ಆಯಿತು. ಅದಕ್ಕೆ ವಾಸನೆ ಎಲ್ಲಿಂದ ಬಂತು? ಅದು ಬೇಕಲ್ಲ. ಆಮೇಲೆ ಪರಮಾಣುಗಳು ಸೇರಿ ಆಗಿದ್ದರೆ ಬೀಜ ಇದ್ದಿದ್ದು ಇನ್ನೂ ದೊಡ್ಡ ಬೀಜ ಆಗ್ಬೋದಿತ್ತು ಅಷ್ಟೇ. ಬೀಜ ಇದ್ದಿದ್ದು ಮರ ಹೆಂಗಾಯ್ತು? ಮರದಲ್ಲಿ ಹೂ ಹೇಗಾಯಿತು? ಅದಕ್ಕೆ ಸಾಂಖ್ಯರು ಪರಿಣಾಮ ಅಂತ ಕೊಟ್ಟರು, ಪರಿಣಾಮವಾದ ಅಂತ. ಆದರೆ ಪರಿಣಾಮವಾದವಾದರೂ ಮೂಲದಲ್ಲಿ ಒಂದು ಬೇಕಲ್ಲ, ಅದೇನು ಅಂತ ಬೇಕಲ್ಲ. ಅದಕ್ಕೆ ಅದು ಯಾವುದೂ ಅಲ್ಲ. ಹಾಗಿದ್ರೆ ನೀವು ಹೇಳಿದಂಗೆ ಕಲ್ಪನೆಯಿಂದ ಇಷ್ಟು ಇರೋದಕ್ಕೆ ಸಾಧ್ಯವೇ ಅಂದರೆ ಅದಕ್ಕೆ ಕನಸಿನ ಉದಾಹರಣೆ ಕೊಡ್ತಾರೆ. ಕನಸಿನಲ್ಲಿ ಆಗತ್ತಲ್ಲ, ಏನು ಇಲ್ಲದೆ ಎಲ್ಲವನ್ನೂ ಅವನು ಕಣ್ಣಲ್ಲ ಆ ವ್ಯಕ್ತಿ. ಹೀಗೆ ನಿಜ ಅಂತಾನೆ. ಎಷ್ಟು ಸಲ ನಾವು ಬೆಚ್ಚಿ ಬೆವರೋದಿದೆ ಕನಸು ನೋಡಿ, ಎಚ್ಚರವಾದ ಆಗಿಲ್ವೇ? ನಮ್ಗೆ ಯಾರೋ ಹೊಡೆದಂಗೋ ಅಥವಾ ಯಾವುದೋ ಒಂದು ದೊಡ್ಡ ಘೋರ ಆಕೃತಿ ನಮ್ಮ ಕಣ್ಣು ಮುಂದೆ ಬಂದ ಹಾಗೋ ಅನಿಸಿ ನಾವು ಬೆವರೋದಿಲ್ವಾ? ಭಯಪಟ್ಟು ಎಚ್ಚರ ಆಗೋದಿಲ್ವಾ ನಮಗೆ? ಹಾಗಿದೆ ಇದು ಪ್ರಪಂಚ ಅಂತ. ಮಹಾಯೋಗಿ ವಿಶ್ವಾಮಿತ್ರರಂತಹ ಯೋಗಿಗಳು ಹೇಗೆ ಪ್ರತಿಸ್ವರ್ಗವನ್ನು ಸೃಷ್ಟಿ ಮಾಡಿದರೋ, ಆ ಪ್ರತಿಸ್ವರ್ಗ ನಿಜವಾಗಿಯೂ ತ್ರಿಶಂಕುವಿಗೆ ಅನುಭವಿಸಿದನೋ ಆ ರೀತಿಯ ಅನುಭವ ಇದು. ಅಲ್ಲೇನೂ ಇಲ್ಲದಿದ್ದರು. ಹಾಗಿದ್ರೆ ಪ್ರತಿಸ್ವರ್ಗ ಇದ್ದರೆ ಮತ್ತಾರಿಗೂ ಇಲ್ಲ, ಅದು ತ್ರಿಶಂಕು ಮಾತ್ರ. ಅದು ನಿಜವಾಗಿಯೂ ಇದ್ದರೆ ಮತ್ತೊಂದು 4 ಜನ ಹೋಗ್ಬೋದಿತ್ತಲ್ಲ. ಹಾಗಾಗಿ ತ್ರಿಶಂಕುವಿಗೆ ಕಲ್ಪಿಸಿಕೊಟ್ಟರು. ಹೀಗೆ ಮಹಾಯೋಗಿಯಂತೆ ಪರಮಾತ್ಮ ಏನು ಮಾಡಿದ್ದಾನೆ ಅಂದರೆ ಇದರ ಕಲ್ಪನೆಯನ್ನು ಮಾಯೆಯನ್ನು ಮಾಡಿದ್ದಾನಷ್ಟೆ, ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಹಾಗಾಗಿಯೇ ಇದು ಶಾಶ್ವತವಲ್ಲ. ನೀರು ಶಾಶ್ವತವೇ ಬಿಟ್ಟರೆ ಗುಳ್ಳೆ ಅಲ್ಲ, ಗುಳ್ಳೆ ಒಡೆದು ಹೋಗುತ್ತೆ. ಹಾಗೆ ಆ ಪರಮಾತ್ಮ ವಸ್ತು ಎನ್ನುವುದು ಶಾಶ್ವತವೇ ವಿನ ಅದರ ಪ್ರತಿಬಿಂಬ ಮಾಯೆಯಲ್ಲಿ ಕಾಣಿಸುತ್ತಲ್ಲ. ಹೇಗೆ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸುತ್ತೋ, ಆಗಲೇ ಹೇಳಿದ ಹಾಗೆ ಕೋತಿಯ ಪ್ರತಿಬಿಂಬ ಹೇಗೆ ಕನ್ನಡಿಯಲ್ಲಿ ಕಾಣಿಸ್ತೋ, ಆ ಪ್ರತಿಬಿಂಬ ಸತ್ಯವಲ್ಲ, ಮೂಲ ಮಾತ್ರ ಸತ್ಯ. ಕಾಣಿಸಿದ್ದು ಸುಳ್ಳ ಅಂದರೆ ಆ ಸಮಯ ಸತ್ಯ, ಕನ್ನಡಿ ಒಡೆದು ಹೋದರೆ ಪ್ರತಿಬಿಂಬ ಇಲ್ಲ, ಮೂಲ ಮಾತ್ರ ಇಲ್ಲ. ಹೀಗೆ ಅಂತಹ ಆ ಜ್ಞಾನವನ್ನು ಯಾರು ಕೊಡಬಲ್ಲನೋ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಆಮೇಲೆ ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸ ಯೋಬೋಧಯತ್ಯಾಶ್ರಿತಾನ್ ಯತ್ ಸಾಕ್ಷಾತ್ ಕರಣಾತ್ ಭವೇನ್ನ ಪುನರಾವೃತ್ತಿ ಭವಾಂಭೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ಸದಾತ್ಮಕಂ ಅಸತ್ಕಲ್ಪಾರ್ಥಕಂ ಭಾಸತೆ. ಯಾವ ಪರಮಾತ್ಮನ ಇರುವಿಕೆಯಿಂದ ಅಸತ್ತೂ ಕೂಡ ಸತ್ತಿನಂತೆ ತೋರುತ್ತದೆಯೋ, ಇಲ್ಲದೆ ಇರುವುದು ಕೂಡ ಇದ್ದ ಕಾಣಿಸುತ್ತೆ. ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿ ನನಗೆ ಬಾಯಾರಿಕೆ ಆಗಿದೆ ಅಂತಾನೆ, ಹೌದಾ? ನಮಗೆಲ್ಲರ ಅನುಭವ ಇದೆ. ನಾನು ಬಾಯಾರಿದ್ದೇನೆ, ನಾನು ಬಳಲಿದ್ದೇನೆ, ನಾವು ಅಂದ್ಕೋತೀವಿ. ಈ ಒಣಗಿಸೋದು ಅನ್ನೋ ಕ್ರಿಯೆ ಇದೆಯಲ್ಲ, ಆರಿಸೋದು ಅನ್ನೋದು, ಅದು ವಾಯುವಿನ ಕೆಲಸ, ಗಾಳಿಯ ಕೆಲಸ. ಗೀತೆಯಲ್ಲೂ ಬರುತ್ತೆ ನೋಡಿ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ಗಾಳಿ ಒಣಗಿಸೋದಿಲ್ಲ ಅಂತ ಬರುತ್ತೆ. ಹಾಗಾಗಿ ಒಣಗಿಸೋ ಕೆಲಸ ಯಾರದ್ದು? ಗಾಳಿದು. ಹಾಗಿದ್ರೆ ನಮಗೆ ಬಾಯಾರಿಕೆ ಆಗೋದು ಯಾವುದರಿಂದ? ಪ್ರಾಣದಿಂದ, ಗಾಳಿಯಿಂದ.
ಅಲ್ಲಿ ನಾನು ಬಾಯಾರಿದ್ದೇನೆ ಅಂತ ಬಳಸ್ತಾನೆ. ಆಯ್ತಾ? ಇನ್ನೊಂದು ಕಡೆ ನೋಡಿ, ನಾನು ನೋಡಿದೆ ಅಂತಾನೆ. ನೋಡೋದು ಯಾವುದ್ರ ಕೆಲಸ? ಕಣ್ಣಿನ ಕೆಲಸ, ಜ್ಞಾನೇಂದ್ರಿಯದ ಕೆಲಸ. ಹೌದಾ? ಇನ್ನೊಂದು ಕಡೆ ನೋಡಿ, ನಾನು ಓಡಾಡಿಕೊಂಡು ಬಂದೆ. ಯಾವ ಕೆಲಸ ಓಡಾಡೋದು? ಕರ್ಮೇಂದ್ರಿಯದ ಕೆಲಸ. ಈಗ ಪ್ರಶ್ನೆ ಏನು ಅಂದರೆ, ಬಾಯಾರಿಸಿದ ಗಾಳಿ ನಾನು ಅನ್ಕೋತಿದ್ದಾನಲ್ಲ, ಆ ಪ್ರಾಣ ಇವನ. ನಾನು ನೋಡಿದ್ದೇನೆ ಅಂತಂದಲ್ಲ, ಕಣ್ಣು ಇವನ. ಓಡಾಡ್ಕೊಂಡು ಬಂದೆ ಅನ್ನಲ್ಲ, ಕಾಲು ಓಡಾಡಿತ್ತು ಇವನ ಅಲ್ವಲ್ಲ. ಹಾಗಿದ್ರೆ ಏನು ಅವನಿಗೆ ಒಂದು ಭ್ರಮೆ ಇದೆ, ಏನು ಕಾಲೇ ನಾನು ಅಂತ. ಆ ಟೈಮಲ್ಲಿ ಓಡಾಡುವ ಸಮಯದಲ್ಲಿ ಕಾಲು ನಾನು ಅನಿಸುತ್ತೆ, ನೋಡುವ ಸಮಯದಲ್ಲಿ ಕಣ್ಣು ನಾನು ಅನಿಸುತ್ತೆ, ಬಾಯಾರಿದ ಸಮಯದಲ್ಲಿ ಪ್ರಾಣ ನಾನು ಅನಿಸುತ್ತೆ. ಈ ಮಾಯೆಯ ಕ್ರಿಯೆ ಎಷ್ಟು ಅದ್ಭುತವಾಗಿದೆ. ಹಾಗಾಗಿ ಈ ಅಸತ್ತುಗಳೆಲ್ಲ ಅಂದರೆ ಸ್ಥಿರವಾಗಿ ಇಲ್ಲದೆ ಇರುವಂತಹ, ನಾಶವಾಗುವಂತಹ ಕಾಲು, ಕಣ್ಣು, ಉಸಿರು, ಪ್ರಾಣ, ಇದೆಲ್ಲವುದು ನಾನು ಅಂತ ಅನಿಸುತ್ತಲ್ಲ. ಯಾವುದರಿಂದ ಅಂದರೆ ಅಲ್ಲೊಂದು ಸತ್ತಿದೆ, ಶಾಶ್ವತವಾದದ್ದು ಒಳಗಿರೋದರಿಂದ ನನಗೆ ಅನಿಸುತ್ತೆ. ಅದು ಎಲ್ಲದರೊಳಗೂ ಇದಿದೆ. ಆದ್ದರಿಂದ ಈಗ ಕೈಯಲ್ಲಿ ಇದನ್ನು ಎತ್ತಬೇಕು ಅಂದರೆ ಶಕ್ತಿ ಇದೆ, ಕಾಲಲ್ಲಿ ನಡೆಯಬೇಕು ಅಂದರೆ ಏನಿದೆ? ಶಕ್ತಿ ಇದೆ. ನಾಲಿಗೆಯಲ್ಲಿ ಮಾತನಾಡಬೇಕು ಅಂದರೆ, ನಾಲಿಗೆ ಹೊರಡಬೇಕಾದ್ರೆ ಏನಿದೆ? ಶಕ್ತಿ ಇದೆ. ಉಸಿರು ಕೆಳಗಿನಿಂದ ಮೇಲಕ್ಕೆ ಬರಬೇಕು ಅಂದರೆ ಏನಿದೆ? ಶಕ್ತಿ ಇದೆ. ಎಲ್ಲವುದರಲ್ಲೂ ಇರೋದು ಯಾವುದಾಗಿದ್ದರೆ, ಶಕ್ತಿಹೀನವಾದರೆ ಈ ಕೈ ಬಳಕೆಗೆ ಬರೋದಿಲ್ಲ, ಶಕ್ತಿಹೀನವಾದರೆ ಈ ಕಾಲು ಬಳಕೆಗೆ ಬರೋದಿಲ್ಲ, ಶಕ್ತಿಹೀನವಾದರೆ ನಾಲಿಗೆ ಬಳಕೆಗೆ ಬರೋದಿಲ್ಲ. ಅಂದರೆ ಏನಾಯಿತು? ಕೊನೆಯಲ್ಲಿ ಉಳಿಯೋದು ಶಕ್ತಿ ಅಂತ ಆಯಿತು. ಇವೆಲ್ಲ ಸಾಧನಗಳಷ್ಟೇ, ಶಕ್ತಿಯೇ ಪ್ರಧಾನವಾದ. ಅದನ್ನೇ ನಾವು ದೇವರು ಅಂತ ಕರೀತೇವೆ. ಪರಮಾತ್ಮ ಅನ್ನೋದು ಅದನ್ನೇ. ಇದು ಯಾವುದಾದ್ರೂ ವಿಜ್ಞಾನಿ ಬಂದು ಸುಳ್ಳು ಅಂತ ಹೇಳಿ ನನ್ನ ಮುಂದೆ, ಮೂಢನಂಬಿಕೆ ಅಂತ ಹೇಳಿ ಇದನ್ನು ಸಾಧ್ಯವಿದೆಯೇ? ಅನುಭವಿಸಿದ್ದ ಸಣ್ಣ ಮಗುವಿಗೆ ಹೇಳಿದ್ರು ಅರ್ಥ ಆಗುತ್ತೆ ಅಲ್ವಾ? ಹಾಗಾಗಿ ಆ ಶಕ್ತಿಯಿಂದ, ಮಾಯೆ ತೋರಿಸುವ ವೈಚಿತ್ರ್ಯ ಚಿತ್ರೀಕರಣದಿಂದ ಅನೇಕಗಳು ಕಾಣಬಹುದು. ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯಬಹುದು, ಭೌಗೋಳಿಕ ಭೂಮಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳು ನಡೆಯಬಹುದು, ಖಗೋಳ ಆಕಾಶಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು ನಡೆಯಬಹುದು. ಅವೆಲ್ಲ ನಡೆದಂತೆ ಕಾಣುತ್ತವೆ ಪರಮಾರ್ಥಕ್ಕೆ ಹೋದರೆ, ನಾನು ಹೇಳೋದು ಹೀಗೆ. ಅದನ್ನು ಹಾಗಾಗಿ ಇಂತಹ ಈ ಅಪನಂಬಿಕೆ ಇದೆಯಲ್ಲ, ಸುಳ್ಳು ನಂಬಿಕೆ ಇದೆಯಲ್ಲ, ಕಾಲು ನಾನು, ಕಣ್ಣು ನಾನು, ಪ್ರಾಣ ನಾನು, ಇದೆಯಲ್ಲ, ಇದನ್ನು ತತ್ವಮಸಿ ಮೊದಲಾದ ವಾಕ್ಯಗಳಿಂದ ಸಾಕ್ಷಾತ್ ತತ್ವಮಸೀತಿ ವೇದ ವಚಸ ಎನ್ನುವ ಮಾತಿನಿಂದ ಆಶ್ರಿತಾನ್ಯಃ ಬೋಧಯತಿ, ಯಾರು ತನ್ನನ್ನು ಆಶ್ರಯಿಸಿದ್ದಾರೋ ಅವರ ಜ್ಞಾನವನ್ನು ಜಾಗೃತಗೊಳಿಸ್ತಾನೋ ಅಂತಹ ಗುರು ದಕ್ಷಿಣಾಮೂರ್ತಿ. ನೋಡಿ, ಒಂದು ವಾಕ್ಯವನ್ನು ಹೇಳುವಾಗ ಅಷ್ಟು ವಿಷಯಗಳನ್ನು ತುಂಬಿಡ್ತಾರೆ. ಆಶ್ರಿತಾನ್ಯಃ ಬೋಧಯತಿ ಅಂತ ಅವರು ಹೇಳುವಾಗ ನಮಗೆ ತಿಳ್ಕೋಬೇಕು ಅಂದರೆ ನಾವು ಸದ್ಗುರುವನ್ನು ಆಶ್ರಯಿಸಬೇಕು ಅಂತ ಹೇಳಿದಾಗಾಯ್ತು. ಇದಕ್ಕಿದ್ದಂತೆ ನನಗೆ ತಿಳಿದಿ ಅಂದರೆ ಇಲ್ಲ, ಸದ್ಗುರುವನ್ನು ಆಶ್ರಯಿಸಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಇಷ್ಟು ಆಗಬೇಕು. ಗುರುವಿನ ಮುಂದೆ ಹೋಗಿ ಅಡ್ಡ ಬೀಳಬೇಕು, ನಾನು ನಿನ್ನವನು ಅಂತ ಸಮರ್ಪಣೆ ಮಾಡಿಕೊಳ್ಬೇಕು. ಆ ಸಮರ್ಪಣೆ ಗುರುತು ಯಾವುದು ಅಂದರೆ, ಗುರು ಯಾವ ಕೆಲಸವನ್ನು ಹೇಳಿದ್ರು ಅದನ್ನು ಮಾಡೋದು. ಪದ್ಮಪಾದರಾದದ್ದೇ ಹಾಗಲ್ವೇ? ನದಿ ಪ್ರವಾಹದಿಂದ ದಾಟಬಾ ಅಂದರೆ ದಾಟಿ ಬಂದರು, ಅವರಷ್ಟೇ ಯೋಚನೆ ಮಾಡಲಿಲ್ಲ. ಆವಾಗ ಅವರ ಹೆಜ್ಜೆ ಇಟ್ಟಲ್ಲೆಲ್ಲ ಪದ್ಮಗಳು ಬಂದವು, ಕಮಲಗಳ ಆಸರೆ ಆಗುವವರಿಗೆ. ಆದ್ದರಿಂದಲೇ ಇವರು ಪದ್ಮಪಾದರಾದರು. ಅಷ್ಟು ಗುರುವಿನ ವಾಕ್ಯದ ಮೇಲೆ ಶ್ರದ್ಧೆ ನಂಬುಗೆ ಬಂದರೆ ಅವನು ಶಿಷ್ಯ, ಅವನು ಆಶ್ರಿತ ನಿಜವಾಗಿ.
ಸಣ್ಣ ಕೆಲಸವೇ ಅದು? ನಾವು ಗುರು ಆಗೋದು ದೊಡ್ಡ ಕೆಲಸ ಅಂದ್ಕೋತೀವಿ, ಶಿಷ್ಯ ಆಗೋದೇನು ಸಣ್ಣ ಕೆಲಸ ಅಲ್ಲ. ಶಿಷ್ಯನಾಗೋದು ಅಷ್ಟೇ ದೊಡ್ಡ ಕೆಲಸ. ಹಾಗಾಗಿ ಸಾಕ್ಷಾತ್ ತತ್ವಮಸಿ ಇತಿ. ತತ್ ಅಂದರೆ ಪರಮಾತ್ಮ, ತ್ವಂ ಅಂದರೆ ಜೀವಾತ್ಮ, ಅಸಿ ಅನ್ನೋದು ಆ ಜೀವಾತ್ಮರನ್ನು ಎಚ್ಚರಗೊಳಿಸುವ ಪದ. ಆಗಿದ್ದೀಯೇ ಜ್ಞಾನವನ್ನು ಉಪದೇಶ ಮಾಡುವಂಥ ಪದ. ನಿಮಗೆಲ್ಲ ಗೊತ್ತಿದೆ ಅದು ಶ್ವೇತಕೇತುವಿನ ಕಥೆ ಅಂತ ಅಂದ್ಕೊಳ್ತೇನೆ. ಶ್ವೇತಕೇತು ಎನ್ನುವ ಒಬ್ಬ ಹುಡುಗ ವಿದ್ಯೆ ಕಲಿತ್ಕೊಂಡು ಬಂದ. ವಿದ್ಯೆ ಕಲಿತ್ಕೊಂಡು ಬಂದ ಮೇಲೆ ಅಪ್ಪ ಒಂದು ಮಾತು ಕೇಳಿದ್ರು, ಯಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗ ಆಗುತ್ತೋ ಅದನ್ನು ತಿಳ್ಕೊಂಡು ಬಂದಿದೀಯಾ? ದಿಗ್ಭ್ರಮೆ ಆಗೋದು ಶ್ವೇತಕೇತುವಿಗೆ. ಹಾಗೊಂದಿದೆಯಾ ಅಂತ. ಹಾಗೊಂದಿದೆಯಾ? ಈಗ ಗೋಡೆಯನ್ನು ತಿಳಿದ್ರೆ ಗೋಡೆಯನ್ನು ತಿಳಿದಂಗಾಯ್ತು, ಕುರ್ಚಿಯನ್ನು ತಿಳಿದಂಗಾಗತ್ತಾ? ಕುರ್ಚಿ ಬೇರೆ ಇದೆ ಅಲ್ವೇ? ಟೇಬಲ್ ಅನ್ನು ತಿಳಿದ್ರೆ ಇದನ್ನು ತಿಳಿದಂಗಾಯ್ತು ಬಿಟ್ಟರೆ ಮೈಕ್ ತಿಳಿದಂಗಾಗತ್ತಾ? ಇದು ಎಲ್ಲಿ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಇದು ಅಂತ. ಆಮೇಲೆ ಹಾಗೊಂದಿದೆಯಾ? ಯಾಕೆಂದ್ರೆ ಅವನು ಹೇಳ್ತಾನೆ, ಶ್ವೇತಕೇತು ಬಹುಶಃ ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ಅಂತ. ಅಂದರೆ ಉಪನಿಷತ್ ನಮ್ಗೆ ಏನು ಹೇಳಿದೆ, ಎಲ್ಲಿಯ ತನಕ ನಮ್ಮ ಅಹಂಕಾರ ನಿರ್ನಾಮ ಆಗೋದಿಲ್ಲವೋ ಅಲ್ಲಿಯವರೆಗೂ ಪ್ರಬೋಧ ಉಂಟಾಗೋದಿಲ್ಲ, ಜ್ಞಾನ ಉಂಟಾಗೋದಿಲ್ಲ ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸುತ್ತದೆ. ಆಯಿತು ಬಿಡಪ್ಪ, ನಾನು ಹೇಳ್ತೀನಿ ಅಂತ ಕರೆದು ಒಂದಿಷ್ಟು ಉಪ್ಪನ್ನು ಕೊಟ್ಟರು ಅವನ ಕೈಗೆ. ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಬಾ ಅಂತಂದು, ಆ ಉಪ್ಪನ್ನು ತೆಗೆದು ಪಾತ್ರೆಗೆ ಹಾಕು ಅಂತಂದು ಹೋಗಿ ಮುಚ್ಚಿಡು ಒಂದು ಇಟ್ಟವನು. ಮರುದಿನ ಮತ್ತೆ ಆ ಪಾತ್ರೆಯನ್ನು ತರಿಸಿ ಉಪ್ಪಿದೆಯಾ ಅಂದ್ರೆ ಇಲ್ಲ ಅಂತ. ಕಾಣಿಸ್ತಾ ಇದೆಯೇನು ಉಪ್ಪು? ಇಲ್ಲ. ಇವನು ಹಾಕುವಾಗ ಯಾವ ರೂಪದಲ್ಲಿತ್ತು? ಬಿಳಿ ಬಿಳಿಯ ಕಲ್ಲು ಆಗಿತ್ತು. ಆ ಕಲ್ಲು ಕಾಣಿಸ್ತಾ ಇಲ್ಲ ನೀರಿನಲ್ಲಿ. ನಾಲಿಗೆ ಮೇಲೆ ಬಿಟ್ಟು ನೋಡು, ಒಂದು ಹುಂಡು, ಒಂದು ಹನಿ ನಾಲಿಗೆ ಮೇಲೆ ಬಿಟ್ಟು ನೋಡಪ್ಪ, ಇದೆ ಉಂಟು. ಆವಾಗ ಹೇಳು, ನೋಡಪ್ಪ, ಈ ಇಂದ್ರಿಯಗಳಿಗೆ ಕಾಣಿಸುವುದು ಮಾತ್ರ ಸತ್ಯ ಅಲ್ಲ, ಕಾಣಿಸದೆ ಇರೋದಿದೆ. ಅದನ್ನು ತಿಳಿದರೆ ಅದರಿಂದಲೇ ಎಲ್ಲವೂ ಆಗಿದೆ. ಏಕೇನ ಕಾರ್ಷ್ಣಾಯಸೇನ ಸರ್ವಾಣಿ ನಖನಿಕೃಂತನಾನಿ. ಉಪನಿಷತ್ ಎಷ್ಟು ತಮಾಷೆಯಾಗಿದೆ ಅಂದರೆ ಉಗುರು ಕಟ್ಟು ಮಾಡೋ ಯಂತ್ರವನ್ನೇ ಹೇಳಿದೆ ಅದು. ಉದಾಹರಣೆಗಾಗಿ ಒಂದೊಂದು ಚೋದ್ಯಗಳನ್ನು ಇಟ್ಟಿದೆ ನಮಗೆ. ಕಬ್ಬಿಣದಿಂದ ಮಾಡುವ ಇನ್ಯಾವುದೋ ಒಂದು ಹೇಳ್ಬೋದಿತ್ತು. ಅದು ಒಂದು ಕಬ್ಬಿಣದ ತುಂಡನ್ನು ತಿಳ್ಕೊಂಡ್ರೆ ನಖ ನಿಕೃಂತನ ಉಗುರನ್ನು ಕಟ್ಟು ಮಾಡುವ ಸಾಧನ ನೀವು ತಿಳ್ಕೊಂಡಂಗೆ ಅಂತ. ಯಾಕೆ ಅಂದ್ರೆ ಉಗುರನ್ನು ಕಟ್ಟು ಮಾಡುವ ಯಂತ್ರವು ಕಬ್ಬಿಣದಿಂದ ಆಗಿದೆ. ಅದನ್ನು ನೀವು ಕರಗಿಸಿಬಿಟ್ರೆ ಅದು ಕಬ್ಬಿಣ ಅಷ್ಟೆ. ನೀವು ಕಬ್ಬಿಣದಿಂದ ಗುದ್ದಲಿ, ಕತ್ತಿ, ಉಗುರು ಕಟ್ಟು ಮಾಡುವ ಕತ್ತರಿಸುವ ಯಂತ್ರ ಇವೆಲ್ಲವನ್ನು ಮಾಡಿದ್ರು ಅದೆಲ್ಲವೂ ಕರಗಿದಾಗ ಉಳಿಯೋದೇನು? ಕಬ್ಬಿಣ. ಹಾಗಾಗಿ ಕಬ್ಬಿಣವನ್ನು ತಿಳ್ಕೊಂಡ್ರೆ ಅದೆಲ್ಲವುದನ್ನು ತಿಳ್ಕೊಂಡ ಹಾಗೆ. ಏಕೇನ ಮೃತ್ಪಿಂಡೇನ, ಒಂದು ಮಣ್ಣಿನ ಮುದ್ದೆಯನ್ನು ನೀವು ತಿಳ್ಕೊಂಡ್ಬಿಟ್ರೆ ಮಡಿಕೆಯನ್ನು ತಿಳ್ಕೊಂಡಂಗೆ, ಮಣ್ಣಿನಿಂದ ಮಾಡಿದ ವಿಗ್ರಹವನ್ನು ತಿಳ್ಕೊಂಡಂಗೆ. ಅದೆಲ್ಲ ಆಕಾರ ಬದಲಾವಣೆ ಆಗಿರೋದ್ರಿಂದ ಆಯಾಯ ಹೆಸರುಗಳಷ್ಟೇ. ರೂಪ ಬದಲಾವಣೆ ಇರೋದ್ರಿಂದ ನಾಮ ಬಂತು, ಹೆಸರು ಬಂತು. ಬಿಟ್ರೆ ಮೂಲದಲ್ಲಿ ಏನದು? ಮಣ್ಣು. ಇದೆ ತತ್ವಮಸಿ ಇತಿ ವೇದವಚಸ, ಅದನ್ನು ಹೇಳಿದೆ. ಹಾಗಾಗಿ ತತ್ ತ್ವಂ ಅಸಿ, ಎಲ್ಲವುದರ ಮೂಲ ಯಾವುದಿದೆಯೋ ಅದೇ ನೀನು ಅಂತ ಹೇಳ್ತಾರೆ. ಹೀಗೆ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಭೋನಿತು. ಈ ಜೀವನವೆಂಬ ಸಾಗರ ಇದೆಯಲ್ಲ, ಇಲ್ಲಿ ಆಸೆಗಳೆಂಬ ಅನೇಕ ಮೊಸಳೆಗಳು, ತಿಮಿಂಗಿಲಗಳು ನಮ್ಮನ್ನು ಬಂದು ಕಡಿತಾವಲ್ಲ. ಅದೇನೋ ದಾಸರು ಹೇಳ್ತಾರಲ್ಲ,
ಉಪ್ಪು ಸಿಕ್ಕಿದರೆ ತುಪ್ಪದ ಚಿಂತೆ ಅಂತ. ಹಾಗೆ ಒಂದೊಂದೇ ಹೊಟ್ಟೆಗಿಲ್ಲದೆ ಇದ್ರೆ ಒಂಚೂರು ಅನ್ನ ಸಿಕ್ಕರೆ ಸಾಕು ಅಂತ. 4 ತುತ್ತು ತಿನ್ನುವಾಗ ರುಚಿ ಇರುತ್ತೆ ಅನ್ನ, 5ನೇ ತುತ್ತು ತಿನ್ನುವಾಗ ಒಂಚೂರು ಉಪ್ಪಿದ್ರೆ ಭಾರಿ ಸಪ್ಪೆ ಅಂತ ಅನಿಸ್ತಾ ಇದೆ. ಆ ಉಪ್ಪು ಹಾಕಿದ ಮೇಲೆ 2 ತುತ್ತು ತಿನ್ನಬಹುದು. ಆಮೇಲೆ ಜೊತೆಗೆ ಒಂಚೂರು ತುಪ್ಪ ಇದ್ರೆ ಇನ್ನೂ ಅದ್ಭುತವಾಗಿರ್ತಿತ್ತು. ಇದು ಆಸೆ. ಅದು ಹಾಗೆ ಒಂದಾದ್ಮೇಲೆ ಒಂದು ಇಬ್ಬರು ಅಣ್ಣ ತಮ್ಮಂದಿರು ಸಮುದ್ರ ಸ್ನಾನಕ್ಕೆ ಹೋಗಿದ್ದರಂತೆ. ಸಮುದ್ರ ಸ್ನಾನಕ್ಕೆ ಹೋಗಿದ್ದಾರೆ. ಅಣ್ಣ ಆ ಅಲೆಗಳು ಜೋರಾಗಿ ಬರ್ತಿದ್ವಲ್ಲ, ಅವು ತಲೆಯ ಮೇಲೆ ಹಾದು ಹೋಗ್ಬೇಕು. ಹಾಗೆ ಚಕ್ಕಂತ ಮುಳುಗಿ ಸ್ನಾನ ಮಾಡಿ ಬಂದ್ಬಿಟ್ಟ. ಒಂದು 2-3 ಬರೀ ಅಲೆ ಬರೋದ್ರೊಳಗಡೆ ಅವನು ಸ್ನಾನ ಮುಗಿದೋಯ್ತು. ತಮ್ಮ ಮೇಲ್ಗಡೆನೆ ನಿಂತಿದ್ದಾನೆ ತೀರದಲ್ಲಿ. ಯಾಕೋ ತಮ್ಮ ಸ್ನಾನ ಮಾಡಿದ್ವಲ್ಲ, ಇಲ್ಲೇ ನಿಂತಿದ್ದೀಯಲ್ಲ. ಇಲ್ಲ ಅಣ್ಣ, ಒಂದಾದ್ಮೇಲೆ ಒಂದು ಅಲೆಗಳು ಬರ್ತಾನೆ ಇದ್ದಾವೆ. ಈ ಅಲೆಗಳೆಲ್ಲ ಹೋದ್ಮೇಲೆ ನಾನು ಸ್ನಾನ ಮಾಡಿದ ಅಂತ. ಆವಾಗ ಅಣ್ಣ ಹೇಳಿದ, ಸಮುದ್ರದಲ್ಲಿ ಅಲೆ ಬರೋದು ಮಾತ್ರ, ಹೋಗೋದು. ಅಲೆ ನಿಂತಿತು ಅಂತ ಇಲ್ಲ ಸಮುದ್ರದಲ್ಲಿ ಎಂದು. ಸಮುದ್ರವೇ ಹಾಗೆ. ಆ ಅಲೆಯಿಂದ ನಮ್ಮ ತಲೆಯನ್ನು ತಪ್ಪಿಸ್ಕೊಂಡು ನಾವು ಸ್ನಾನ ಮಾಡಬೇಕು. ಅದೇ ಇರೋದು. ಹಾಗೆ ಸಂಸಾರದಲ್ಲಿ ಆಸೆ ನಿಂತಿತು ಅಂತಿಲ್ಲ, ಒಂದಾದ್ಮೇಲೆ ಒಂದು ಬರುತ್ತಲೇ ಇರುತ್ತೆ. ಹಾಗಾಗಿ ಆ ಆಸೆಗಳಿಂದ ಅಡಗಿ ತಪ್ಪಿಸಿಕೊಂಡು ನಾವು ಗೆದ್ದರೆ ಗೆದ್ವಿ. ಅದನ್ನ ಆವಾಗ ಪುನರಾವೃತ್ತಿ ನ ಭವತಿ ನ ಭವೇತ್. ಆವಾಗ ಈ ಸಂಸಾರವೆಂಬ ಸಮುದ್ರದಲ್ಲಿ ಮತ್ತೆ ಹುಟ್ಟೋದಿಲ್ಲ, ಮತ್ತೆ ಸಿಲುಕಿಕೊಳ್ಳೋದಿಲ್ಲ ಎನ್ನುವಂತಹ ಜ್ಞಾನವನ್ನು ಯಾವ ಗುರು ಕೊಡ್ತಾನೋ ತಸ್ಮೈ ಶ್ರೀ ಗುರು ಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾ ಮೂರ್ತಯೇ. ಈ ಗುರು ಎನ್ನುವುದೇ ಆದ್ದರಿಂದ ಅದು ಒಂದೇ ಪದ ಸಾಕು ನಮಗೆ. ಗೌರವತ್ವಾತ್ ಗುರು, ದೊಡ್ಡವನಾಗಿರೋದ್ರಿಂದ ದೊಡ್ಡದಾಗಿರೋದ್ರಿಂದ ಗುರು. ಅವಾಗ ಏನಾಗಿ ಮಾಡಬೇಕಾಗುತ್ತೆ ಅಂದರೆ ಚಿಕ್ಕ ಮಕ್ಕಳ ಥರ ಹೇಳಬೇಕಾಗುತ್ತೆ ನಾವು. ನೀನು ಏನು ಹೇಳಿದ್ರು ಅದ್ರ 2ರಷ್ಟು ಅಂತ. 10 ಅಂತ ಹೇಳ್ತಾರೆ, ನನ್ನ ಹತ್ರ 10 ಇದೆ ಅಂತ ಹೇಳ್ತಾನೆ ಒಬ್ಬನ ಹುಡುಗ. ನನ್ನ ಹತ್ರ 20 ಇದೆ ಅಂತ ಪಕ್ಕದವನು ಹೇಳ್ತಾನೆ. ಇವನು 100 ಇದೆ ಅಂತಾನೆ, ಅವನು 200 ಇದೆ ಅಂತಾನೆ. ಕೊನೆಗೆ ಇವನೊಂದು ಮಾತು ಹೇಳ್ಬಿಡ್ತಾನೆ, ಏನು ನೀನು ಎಷ್ಟು ಹೇಳಿದ್ರು ಅದಕ್ಕೆ 2 ನನ್ನ ಹತ್ರ ಇದೆ. ಹಾಗೆ ದೊಡ್ಡದಕ್ಕೆ ಇಲ್ಲಿ ದೊಡ್ಡದು ಅಂತ ಹೇಳೋದಂಗೆ ಬೇರೆದು. ಗುರು ಅನ್ನೋ ಶಬ್ದವೇ ದೊಡ್ಡದು ಅನ್ನೋ ಅರ್ಥವನ್ನು ಕೊಟ್ಟಿದೆ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅರ್ಥ. ಅಂತಹ ಆ ಗುರುಮೂರ್ತಿಗೆ, ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಹೇಳ್ತಾರೆ. ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾ ಭಾಸ್ವರಂ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣದ್ವಾರ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನುಭಾತ್ಯೇತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಒಂದು ಚೆನ್ನಾಗಿ ಉರಿಯುವಂತಹ ದೀಪ ಇರುತ್ತೆ. ಅದನ್ನ ಅನೇಕ ರಂಧ್ರಗಳಿರುವ ಮಡಿಕೆಯಲ್ಲಿ ನಾವು ಇಟ್ಟುಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ಬೆಳಕು ಹೊರಗೆ ಬರುತ್ತೋ ಇಲ್ವೋ? ಬರುತ್ತೆ. ಎಲ್ಲಿಂದ ಬರುತ್ತೆ? ಎಲ್ಲ ರಂಧ್ರಗಳಿಂದ ಬರುತ್ತೆ. ಆದರೆ ಇದ್ದಷ್ಟು ಬೆಳಕು ಹೊರಗೆ ಬರುತ್ತಾ? ಇಲ್ಲ. ಇದು ಆಗಿದೆ ನಮ್ಮ ಜೀವನದ ವ್ಯವಹಾರ. ನಾನಾ ಛಿದ್ರ ಘಟೋದರಸ್ಥ ಸ್ಥಿತ ಮಹಾದೀಪ ಪ್ರಭಾವಾಸ್ವರ, ಒಳಗಡೆ ಒಂದು ಮಹಾದೀಪ ಇದೆ. ಆದರೆ ಹೊರಗಡೆ ಇರುವ ಮಡಿಕೆಗೆ ರಂಧ್ರಗಳು ಸಣ್ಣ ಸಣ್ಣದಿದೆ. ಮಡಿಕೆ ಅಂದ್ರೆ ಈ ಶರೀರ. ಬರೀ ಶರೀರ ಮಾತ್ರ ಅಲ್ಲ. ಭೃಗು ಮಹರ್ಷಿ ವರುಣನಲ್ಲಿ ಕೇಳ್ತಾನಲ್ಲ, ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಕಗುಂಹೋವಾಚ.
ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸತಪೋತಪ್ಯತ. ಭೃಗು ವರುಣನ ಮಗ, ತಂದೆ ಹತ್ರ ಭಗವನ್ ನನಗೆ ಬ್ರಹ್ಮ ಅಂದರೆ ಏನು ಅಂತ ಹೇಳಿ. ಅಧೀಹಿ ಭಗವೋ ಬ್ರಹ್ಮೇ ಹೇಳಿ ಅಂತಂದ. ಅದಕ್ಕೆ ವರುಣ ಹೇಳಿದನಂತೆ, ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ. ನಿಜವಾಗಿ ತಪಸ್ಸೇ ಬ್ರಹ್ಮ. ಎಲ್ಲಿಯವರೆಗೆ? ಬ್ರಹ್ಮವನ್ನು ಕಾಣುವವರೆಗೆ, ಕಂಡುಕೊಳ್ಳೋವರೆಗೆ ತಪಸ್ಸೇ ಬ್ರಹ್ಮ. ನೋಡಿ, ಮಕ್ಕಳಿಗೆ ಒಂದು ಸಿಹಿ ತಿಂಡಿಯನ್ನು ತರ್ತೀನಿ ಅಂತ ಹೇಳಿ ನಿಮಗೆ, ಆ ಸಿಹಿ ತಿಂಡಿ ಬರೋವರೆಗೂ ನೀವು ತರೋ ಕಲ್ಪನೆನೇ ಅವರಿಗೆ ಸಿಹಿ ಅಲ್ವಾ? ಹಾಗೆ ಬ್ರಹ್ಮವನ್ನ ಕಾಣುವವರೆಗೆ ಅದನ್ನು ಹುಡುಕುವ ಕಲ್ಪನೆ ಇದೆಯಲ್ಲ, ಆಸಕ್ತಿ ಇದೆಯಲ್ಲ, ಅದೇ ಬ್ರಹ್ಮ. ತಪೋ ಬ್ರಹ್ಮೇತಿ ಸತಪೋ. ಅವ ಒಂದು ತಪಸ್ಸನ್ನು ಮಾಡೋದಕ್ಕೆ ಹೋದ. ಅಲ್ಲಿ ಹೋದಾಗ ಅನ್ನಂ ಬ್ರಹ್ಮೇತಿ ವಿದ್ಯಜಾನ, ಅನ್ನವೇ ಬ್ರಹ್ಮ ಅಂತ ಬಂದ ತಂದೆ ಹೆಸರು. ಯಾಕೆ ಅಂದರೆ ಎಲ್ಲ ಪ್ರಾಣಿಗಳು ಹುಟ್ಟೋದು, ಬದುಕೋದು, ಕೊನೆಗೆ ತಿರುಗಿ ಸೇರೋದು ಅನ್ನವನ್ನು, ಆಹಾರವನ್ನು. ಈಗ ನಾವು ತಂದೆ ತಾಯಿಯಿಂದ ಹುಟ್ಟಿದ್ದೇವೆ ಅಂತ ನಾವು ಹೇಳ್ತೇವೆ. ಅನ್ನದಿಂದ, ಆಹಾರದಿಂದ ಅಲ್ವಲ್ಲ ನಾವು ಹುಟ್ಟಿದ್ದು. ಅಂದರೆ ನಮ್ಮ ತಂದೆ ತಾಯಿಗಳು ಆಹಾರವನ್ನು ತಿಂದಿರ್ತಾರೆ. ಆ ಆಹಾರ ಅವರಲ್ಲಿ ಕರಗಿ ಸೂಕ್ಷ್ಮ ಧಾತು ಆಗುತ್ತೆ. ಆ ಧಾತು ನಮ್ಮ ಹುಟ್ಟಿಗೆ ಕಾರಣವಾಗಿದೆ. ಅಲ್ಲಿಗೆ ಯಾವ ಕಾರಣ ಆಯಿತು ನಮ್ಮ ಹುಟ್ಟಿಗೆ? ಅನ್ನ, ಆಹಾರ. ಆ ಹುಟ್ಟಿದ ನಾವು ಪ್ರತಿನಿತ್ಯ ಬೆಳೆಯುವುದು, ಉಳಿಯುವುದು ಅನ್ನವನ್ನು ತಿನ್ನುತ್ತಾನೆ. ಹಾಗಾಗಿ ಅನ್ನವೇ ಕಾರಣ. ಕೊನೆಗೆ ಈ ಶರೀರ ಒಂದಿನ ಹೋಗುತ್ತಲ್ಲ, ಅದು ಇನ್ಯಾವುದೋ ಗಿಡಕ್ಕೋ ಇನ್ನೊಂದಕ್ಕೋ ಪೋಷಕವಾಗುತ್ತೆ. ಅದು ಮತ್ತೆ ಇನ್ಯಾವುದಕ್ಕೋ ಅನ್ನವೇ ಆಗುತ್ತೆ, ಆಹಾರವೇ ಆಗುತ್ತದೆ. ಹೀಗೆ ನೋಡಿದಾಗ ಅದ್ಯತೆ ಅತ್ತಿಚ ಭೂತಾಂಶು, ಅದೇ ಬೆಳೆಸುತ್ತೆ, ಅದೇ ತಿನ್ನುತ್ತೆ. ಅನ್ನವೇ, ಆಹಾರವೇ ನಮ್ಮನ್ನು ಮತ್ತೆ ತಿಂದುಬಿಡುತ್ತೆ. ಹೀಗಿದೆ. ಹಾಗಾಗಿ ಅನ್ನವೇ ಬ್ರಹ್ಮ ಅಂತ ಭೃಗುಪತ್ತ ತಂದೆಯ ಹತ್ರ. ಅನ್ನವೇ ತಿನ್ನುತ್ತೆ ಅನ್ನೋದಕ್ಕೆ ಬೇರೆ ಇನ್ನೊಂದು ಎಕ್ಸಾಂಪಲ್ ಅದು ಇನ್ನೂ ಒಂದು ಹೇಳಬಹುದು ನಿಮಗೆ, ಇನ್ನೊಂದು ರೀತಿಯಲ್ಲಿ. ನಿಮಗೆ ಎಷ್ಟು ವರ್ಷ? 58. 18ರಲ್ಲಿ ಹೇಗಿದ್ರಿ? ಫೋಟೋ ನೋಡಬೇಕು. ಅಂದರೆ ಚೆನ್ನಾಗಿದ್ರಿ, ಇನ್ನೂ ಬೆಳೀತೇನೆ ಅಂತಿತ್ತು. ಆವಾಗ ಏನು ತಿಂತಿದ್ರಿ? ಅನ್ನವನ್ನು, ಆಹಾರವನ್ನು. ಇವಾಗ ಏನು ತಿಂತಾ ಇದ್ದೀರಿ? ಆಹಾರವನ್ನು. ಇವಾಗಲೂ ಬೆಳೀತೇನೆ ಅಂತ ಮನಸ್ಸಲ್ಲಿ ಇದೆಯಾ? ಇನ್ನೊಂದು ಸ್ವಲ್ಪ ಬೆಳವಣಿಗೆ ಆಗ್ಬೋದು ನನಗೆ. ಹಾಗಿದ್ರೆ ಆ ಅನ್ನ ದಿನಕ್ಕೂ ನಿಮ್ಮನ್ನು ಏನು ಮಾಡ್ತಾ ಇದೆ? ಡೌನ್ ಮಾಡ್ತಾ ಇದೆ. ಕಾಲದ ಮಿತಿ ಇದೆ ಅದಕ್ಕೆ, ನಿಮ್ಮ ಬೆಳವಣಿಗೆಗೆ. ಆ ಕಾಲ ಕಳೆದ ಮೇಲೆ ನೀವು ಅನ್ನವನ್ನು ತಿನ್ನುತ್ತಾ ಇದ್ರೂ ಕೂಡ ಬೆಳವಣಿಗೆ ಇಲ್ಲ. ಅದಕ್ಕಿಂತ ಇರುವ ಶಕ್ತಿ ಕುಂದಿ ಹೋಗುತ್ತೆ. ಹಾಗಾಗಿ ಅನ್ನ ಜೀರ್ಣ ಆಗಿದ್ದಲ್ಲ, ಜೀರ್ಣವಾದವರು ನಾವು. ಅಲ್ವಾ? ಆದ್ದರಿಂದ ಅದ್ಯತೆ ಅತ್ತಿಚ ಭೂತಾಯಿ, ನಮ್ಮನ್ನು ಬೆಳೆಸುತ್ತೆ ಮತ್ತು ತಾನೇ ತಿನ್ನುತ್ತೆ, ನುಂಗಿ ಹಾಕತ್ತೆ. ಅದೆರಡು ಅನ್ನವೇ. ಹಾಗಾಗಿ ಅನ್ನವೇ ಬ್ರಹ್ಮ ಅಂತ ಬಂದರೆ ವರುಣನಿಗೆ ಸಮಾಧಾನ ಆಗಲಿಲ್ಲ. ತಪಸ್ಸು ಮಾಡಬೇಕು ಅಂತಂದ. ಏಕೆಂದರೆ ನಾವು ಮಕ್ಕಳನ್ನು ಓದಿಸುವಾಗ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ. ನಾವು ನೋಡುವಾಗಲೂ ಗೊತ್ತಾಗುತ್ತೆ, ನಾವು ನೋಡೋಕೆ ಹೋಗೋದಿಲ್ವಲ್ಲ. ಹಾಗಾಗಿ ಮಕ್ಕಳು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಅವರು ಒಂದು ಸಲ ಒಂದು ಉತ್ತರ ಬೈಹಾರ್ಟ್ ಮಾಡು ಅಂದರೆ ಮಾಡಿಕೊಂಡು ಅರ್ಥ ಆಯ್ತಾ ಅಂತ ಕೇಳಿದ್ರೆ ಅರ್ಥ ಆಯಿತು ಅಂದ್ಬಿಡ್ತಾರೆ. ಬಿಡಿಸಿ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಸಲ ಏನೋ ಅರ್ಥ ಆದಾಗ ಅನಿಸುತ್ತೆ ಅಲ್ವಾ? ಅದೇ ಭೃಗು.
ಅನ್ನವೇ ಬ್ರಹ್ಮ ಅಂತ ತಿಳ್ಕೊಂಡು ಬಂದ್ಬಿಟ್ಟ ಅವನು. ಇಲ್ಲ, ಇನ್ನು ತಪಸ್ಸು ಮಾಡಿ ಹುಡುಕು ಹೋಗೋದ್ರೊಳಗಡೆ ಹುಡುಕಿದ. ಪ್ರಾಣಂ ಬ್ರಹ್ಮೇ ದಿವ್ಯಜಾನ. ಪ್ರಾಣ ಹೊರಟು ಹೋದರೆ ಆ ಶರೀರಕ್ಕೆ ಅನ್ನವನ್ನು ತುರುಕಿದ್ರು ತಿನ್ನೋದಿಲ್ಲ. ಪ್ರಾಣ ಇದ್ರೆ ಮಾತ್ರ ಎಲ್ಲ ಕೆಲಸ. ಒಳಗಡೆ ಗಾಳಿ ಇದ್ರೆ ಮಾತ್ರ ರಕ್ತ ಚಲನೆ ಆಗುತ್ತೆ. ಗಾಳಿ ಇದ್ರೆ ಮಾತ್ರ ಕೈ ಬೆರಳು ಬಡಿಸಿ ಬಿಡಿಸಿ ಮಾಡುವುದಕ್ಕಾಗತ್ತೆ. ಹಾಗಿದ್ರೆ ಪ್ರಾಣವೇ ಬ್ರಹ್ಮ ಅಂತ ಬಂದ. ಸಮಾಧಾನ ಆಗಲಿಲ್ಲ ಒಲ್ಲರಿಗೆ. ತಪಸ್ಸು ಮಾಡು ಹೋಗು ಅಂತ ಮತ್ತೆ ಕಳಿಸ್ದ. ಮನೋ ಬ್ರಹ್ಮೇ ದಿವ್ಯಜಾನೋ. ಅಪ್ಪ, ಮನಸ್ಸು ಕಾರಣ ಎಲ್ಲದಕ್ಕೂ. ಪ್ರಾಣ ಶರೀರದಲ್ಲಿದ್ದರೂ ಮನಸ್ಸನ್ನು ಕಟ್ಟಿ ಕುಳಿತು ಬಿಟ್ರೆ, ಶರೀರಕ್ಕೂ ಮನಸ್ಸಿಗೂ ಸಂಬಂಧ ಇಲ್ಲದೆ ಇದ್ದರೆ ಯಾವ ಕ್ರಿಯೆಯೂ ನಡೆಯೋದಿಲ್ಲ. ಯಾಕೆಂದ್ರೆ ನಿದ್ರೆಯಲ್ಲಿ ಉಸಿರಾಡ್ತಾ ಇರ್ತೀವಿ ನಾವು. ಪ್ರಾಣ ಇದೆ ಶರೀರದಲ್ಲಿ. ಯಾವ ಕ್ರಿಯೆ ಇದೆ? ಯಾವ ಕ್ರಿಯೆ ಇಲ್ಲ. ಹಾಗಾಗಿ ಮನಸ್ಸೇ ಬ್ರಹ್ಮ ಅಂತ. ಮತ್ತೆ ತಪಸ್ಸು ಮಾಡೋದು. ತಪಸ್ಸ ಬ್ರಹ್ಮ ವಿಜಿಜ್ಞಾಸಸ್ಸು ತಪೋ ಬ್ರಹ್ಮೇ ಮತ್ತೆ ಹೋದ. ಆವಾಗ ಇಲ್ಲ, ಮನಸ್ಸಿಗೆ ಒಂದು ರೀತಿಯ ಸ್ವತಂತ್ರ ಮನಸ್ಸು. ಯಾಕೆಂದರೆ ಅದು ಕಾಣಿಸಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ, ಇದು ಕಾಣಿಸಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೊಂದು ಮೋಹ ಅನ್ನೋದಿದೆ. ಹಾಗಾಗಿ ವಿಜ್ಞಾನಂ ಬ್ರಹ್ಮೇ, ಬುದ್ಧಿ ಅದೆರಡನ್ನೂ ಬೇರ್ಪಡಿಸೋದು ವಿವೇಕ. ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನ. ವಿಜ್ಞಾನವೇ ಬ್ರಹ್ಮ ಅಂತ ಮತ್ತೆ ಹೋಗು ತಪಸ್ಸಿಗೆ ಅಂತಂದ. ಯಾಕೆಂದ್ರೆ ವಿಜ್ಞಾನ ಅನ್ನೋದಕ್ಕೆ ವಿಶೇಷ ಜ್ಞಾನ, ವಿಭಾಗ ಜ್ಞಾನ ಅಂತ ಅರ್ಥ ಆಗುತ್ತೆ. ವಿಭಾಗ ಜ್ಞಾನ ಅಂದ ತಕ್ಷಣ ಎರಡಾಗೋಯ್ತು. ಆದರೆ ಇರೋ ವಸ್ತು ಒಂದು, ಎರಡಲ್ಲ. ಬುದ್ಧಿ ಬೇರೆ, ಮನಸ್ಸು ಬೇರೆ, ಪ್ರಾಣ ಬೇರೆ, ಶರೀರ ಬೇರೆ ಅಂತ ಇದೆಯಲ್ಲ ಭೃಗುವಿಗೆ ಬುದ್ಧಿ. ಹಾಗಾಗಿ ವಿಜ್ಞಾನವೂ ಅಲ್ಲ, ಆ ತಿಳುವಳಿಕೆಯೂ ಸಾಲದು. ಆನಂದೋ ಬ್ರಹ್ಮೇ ದಿವ್ಯಜಾನ. ಆನಂದಾತ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಆನಂದದಿಂದ ಇಷ್ಟು ಆಗೋದು ಅಂತಂದ ಭೃಗುಪತಿ. ಮತ್ತು ತಪಸ್ಸಿ ಕಳಿಸ್ತಾರೆ. ಯಾಕೆಂದ್ರೆ ಈ ನಮ್ಮಲ್ಲಿ ಕಾಣಿಸುವ ಆನಂದ ಇದೆಯಲ್ಲ, ಆನಂದದ ನೆರಳು ಅಷ್ಟೇ. ಅದೇ ನಿಜವಾದ ಆನಂದ ಅಲ್ಲ. ನಿಜವಾದ ಆನಂದಕ್ಕೆ ಮುಕ್ತಾಯ ಇಲ್ಲ, ಅದಕ್ಕೆ ಪರಾಶ್ರಯ ಇಲ್ಲ. ನಿನ್ನೊಳಗೆ ನೀನಿದ್ದು ಸುಖವ ಪಡೆ ಮನವೇ, ಅನ್ಯರೊಳು ಸುಖವಿರುವುದುಂಟೆ ಮರುಳೆ ಅಂತ ದೊಡ್ಡವರು ಮಾತು. ನೀವು ಅನ್ಯರೊಳು ಅಂತಿಟ್ಕೊಳ್ಳಿ, ಅನ್ಯದೊಳು ಅಂತಿಟ್ಕೊಳ್ಳಿ, ಇನ್ನು ವಿಚಾರ ಆಗುತ್ತೆ ಅರ್ಥ. ಅನ್ಯರು ಅಂದ್ರೆ ಮನುಷ್ಯರು ಮಾತ್ರ ಬಂದ್ಬಿಟ್ರು, ಅನ್ಯದೊಳು ಅಂದ್ರೆ ಎಲ್ಲ ವಸ್ತುಗಳು ಬಂದ್ಬಿಟ್ಟು. ಹಾಗೆ ಹಾಗಾಗಿ ನಿನ್ನೊಳಗೆ ನೀನಿದ್ದು ಆ ಒಳ ಸುಖ ಇದೆಯಲ್ಲ, ಈ ನಮ್ಮ ಕಣ್ಣಿಗೆ ಕಾಣಿಸುವ ಆನಂದ ಹೇಗೆ ಅಂದರೆ ನಿದ್ರೆಯಲ್ಲಿದ್ದ ಆನಂದದಲ್ಲಿ. ನಿದ್ರೆ ಆನಂದ ಅಲ್ಲವೇ ಅಂತ ಕೇಳಿದರೆ ಹೌದು. ಆನಂದ ಹೌದಾ ಅಂತ ಕೇಳಿದರೆ ಅನುಭವಿಸ್ತಾ ಇರುವವನಿಗೆ ಗೊತ್ತಿಲ್ಲ. ಮುಗಿದ ಮೇಲೆ ಹೇಳ್ತಾನೆ ಚೆನ್ನಾಗಿ ನಿದ್ದೆ ಬಂತು ಅಂತ. ಆದರೆ ನಿದ್ದೆ ಮಾಡುವ ಸಮಯದಲ್ಲಿ ಅವನ ಅನುಭವದಲ್ಲಿ ಇಲ್ಲ. ಹಾಗಾಗಿ ಅದು ಅಜ್ಞಾನ. ಅದಕ್ಕೆ ಆನಂದಮಯ ಅಂತ ಕರೀತಾರೆ. ಮಯ ಅಂತಂದ್ರೆ ಅದರ ವಿಕಾರ ಅಂತ ಅರ್ಥ. ಆನಂದದ ವಿಕಾರ, ಆನಂದದ ನೆರಳು ಅಷ್ಟೇ. ಇವಿಷ್ಟು ಹೇಗೆ ನಡೆಯುತ್ತೆ ಅಂದರೆ ಒಳಗಡೆ ಆನಂದ ಇರೋದ್ರಿಂದಲೇ ಆಗತ್ತೆ. ಇವಿಷ್ಟು ಆನಂದದ ನೆರಳು ಕಾಣಿಸ್ಬೇಕಾದ್ರೂ ಆನಂದ ಇರಬೇಕಲ್ಲ. ಒಂದು ಮರವೇ ಇಲ್ಲದೆ ಮರದ ನೆರಳು ಕಾಣಿಸೋದು ಹೆಂಗೆ? ಮರ ಇದೆ, ಆನಂದ ಇರೋದಂತೂ ನಿಜ. ಅದನ್ನೇ ಇಲ್ಲಿ ಆ ಆನಂದ ನಮ್ಮೊಳಗಿದೆ. ಅದರ ಬೆಳಕು ಸ್ವಲ್ಪ ಸ್ವಲ್ಪ ಆಚೆ ಬರುತ್ತೆ. ಕಣ್ಣು ಎರಡು ಛಿದ್ರ, ಆ ಮಡಿಕೆಗೆ ನಾಲಿಗೆ ಅನ್ನೋ ಛಿದ್ರ, ಕಿವಿ ಅನ್ನೋ ಛಿದ್ರ, ಚರ್ಮ ಅನ್ನೋ ಛಿದ್ರ, ಇವೆಲ್ಲ ಛಿದ್ರಗಳು. ಇವುಗಳಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಅನುಭವಕ್ಕೆ ಬರುತ್ತೆ ಅಷ್ಟೇ.
ಆದರೆ ಒಳಗಿರೋ ಬೆಳಕು ಎಷ್ಟಪ್ಪ ಅಂದರೆ ಮಹಾದೀಪ ಪ್ರಭಾವ ಸ್ವರೂಪದ ಮಹಾದೀಪ. ಬರೀ ಇಷ್ಟರಲ್ಲಿ ಮುಗ್ದು ಹೋಗಿಲ್ಲ. ನಾವು ಇಷ್ಟರಲ್ಲೇ ಎಷ್ಟು ಸಂಭ್ರಮ ಪಡ್ತೇವೆ. ಮಹದಾನಂದ ಆಗೋಯ್ತು ನನಗೆ ಅಂತ. ಇನ್ನು ಒಳಗೆ ಪೂರ್ತಿ ಕಾಣಿಸ್ಬಿಟ್ರೆ ಹೇಗಿರಬಹುದು? ಅದಕ್ಕೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರ ಬಹಿಸ್ಪಂದತೆ. ಆ ಜ್ಞಾನ ಸ್ವಲ್ಪ ಕಾಣಿಸುತ್ತೆ. ಅದಕ್ಕೆ ಸುರೇಶ್ವರರು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ, ಜೀವನ ಸ್ಥಿತಿ ಹೇಗೆ ಅಂತ. ಮೋಡ ಮುಸುಕಿದ ಸೂರ್ಯನ ಹಾಗೆ ಅಂತ. ನೋಡಿ, ಮೋಡ ಮುಸುಕಿ ಅವರು ಚಂದ್ರ ಅಂತ ಕೊಟ್ಟಿಲ್ಲ, ಸೂರ್ಯ ಅಂತಾನೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಎಷ್ಟೇ ಮೋಡ ಮುಸುಕಿದ್ರೂ ಬೆಳಕು ಒಂದು ಸ್ವಲ್ಪ ಇರುತ್ತೋ ಇಲ್ಲ. ಹಾಗಿದ್ರೆ ಪೂರ್ತಿ ಸೂರ್ಯನ ರೂಪ ಕಾಣಿಸುತ್ತೇನು? ಅಥವಾ ಸೂರ್ಯನ ಬೆಳಕಿನ ಬಣ್ಣ ಏನಿರುತ್ತೋ ಅದೇ ಕಾಣಿಸುತ್ತೇನು? ನಮಗೆ ಕಾಣಿಸೋದಿಲ್ಲ. ಹಾಗೆ ಅದು ಚಕ್ಷುರಾಧಿಕರಣ ದ್ವಾರ ಸ್ವಲ್ಪ ಆಚೆ ಬರುತ್ತೆ. ಹಾಗಾಗಿ ಅದರ ಪೂರ್ಣ ಬೆಳಕಿನ ರೂಪವೇ ನಮಗೆ ನಮ್ಮ ಅಳತೆಗೆ ಸಿಗೋದಿಲ್ಲ. ಜಾನಾಮೀತಿ ತಮೇವ ಭಾಂತಂ ಅನುಭಾತ್ಯೇತತ್ ಸಮಸ್ತಂ ಜಗತ್. ಹಾಗಾಗಿ ನನಗಿದು ಗೊತ್ತಾಗಿದೆ ಅಂತ ಅನಿಸುತ್ತೆ. ಜಾನಾಮೀತಿ ಭಾಂತಿ, ಆದರೆ ಗೊತ್ತಾಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ಆದರೆ ಯಾವನ ಅನುಗ್ರಹ ಸಿಕ್ಕಿದರೆ ಅದು ಗೊತ್ತಾಗುತ್ತೋ ಅಂತಹ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿಚಲಾಂ ಬುದ್ಧಿಂಚ ಶೂನ್ಯಂ ವಿದುಃ ಸ್ತ್ರೀ ಬಾಲಾಂಥ ಜಡೋಪಮಾಸ್ತ್ವಹಮಿತಿ ಭ್ರಾಂತಾ ಭೃಶಂ ವಾದಿನಃ ಮಾಯಾ ಶಕ್ತಿ ವಿಲಾಸ ಕಲ್ಪಿತ ಮಹಾ ವ್ಯಾಮೋಹ ಸಂಹಾರಿಣೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅದೇ ಈಗ ಭೃಗುವಿನ ವಿಷಯದಲ್ಲಿ ಹೇಳಿದ್ನಲ್ಲ ನಾನು, ದೇಹಂ ಪ್ರಾಣಂ ಅಪಿ ಇಂದ್ರಿಯಾಣಿ. ದೇಹ, ಪ್ರಾಣ, ಇಂದ್ರಿಯಗಳು ಇವುಗಳೆಲ್ಲ ಚಲಾಂ ಬುದ್ಧಿ, ಚಲಿಸುವಂತಹ ಬುದ್ಧಿ. ಎಷ್ಟು ಸೂಕ್ಷ್ಮ ಬರವಣಿಗೆ ಅಂದರೆ ಸ್ಥಿರವಾದ ಬುದ್ಧಿ ಅಲ್ಲ, ಚಲಾಂ ಬುದ್ಧಿ. ಚ ಶೂನ್ಯಂ ವಿದುಃ. ಇದನ್ನೆಲ್ಲ ಸುಮ್ಮನೆ ತಾನು 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 ಅಂತ ಅಂದುಕೊಳ್ತಾರೆ. ಆ ಮೂಲಕವೇ ಅಹಂ ಸ್ತ್ರೀ, ನಾನು ಸ್ತ್ರೀ, ಅಹಂ ಬಾಲಃ, ನಾನು ಬಾಲಕ, ನಾನು ಕುರುಡ, ಹೀಗೆ ಎಲ್ಲ ಅಹಂ 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 ಅಂತ ಬರುತ್ತೆ ಅಷ್ಟರಲ್ಲೂ. ಹಾಗಿದ್ರೆ ಇದು ಭ್ರಾಂತ ವಿಷಂವಾದಿನಃ. ಅಷ್ಟು ಅಲ್ಲದೆ ಇದನ್ನು ನಿಜ ಅಂತ ವಾದ ಮಾಡಿ. ಇದು ಇರುವ ಸಮಸ್ಯೆ ನೋಡಿ. ನಮ್ಮನ್ನ ಪಾಶ್ಚಾತ್ಯರು ಆಳಿ ಎಂತಹ ಅಂಧಕಾರಕ್ಕೆ ನಮ್ಮನ್ನು ಮತ್ತಷ್ಟು ತಳ್ಳಿದ್ರು ಅಂದರೆ ನಿಮ್ಮದೆಲ್ಲ ಮೂಢನಂಬಿಕೆ ಅಂತ. ಡಿ ವಿ ಜಿಯವರು ರಾಮಾಯಣದ ಪೀಠಿಕೆಯನ್ನು ಬರೆಯುವಾಗ ತುಂಬಾ ಚೆನ್ನಾಗಿ ಬರೀತಾರೆ. ಆದಿಕಾವ್ಯ ರಾಮಾಯಣ ಅಂತ ನಾನು ನಂಬಿದ್ದೆ. ಆದರೆ ಪಾಶ್ಚಾತ್ಯರು ಇದನ್ನು ಒಪ್ಪೋದಿಲ್ಲ. ಒಪ್ಪದೇ ಇರೋದಕ್ಕೆ ಅವರಲ್ಲಿ ಆಧಾರ ಏನಿದೆ? ಇದಕ್ಕಿಂತ ಮೊದಲು ಬೇರೆ ಕಾವ್ಯ ಇತ್ತೇ? ಇಲ್ಲ, ಗೊತ್ತಿಲ್ಲ ಅವರಿಗೆ. ಹಾಗಿದ್ರೆ ಅವರು ಕೊಡುವಂತಹ ಆಧಾರ ಏನಪ್ಪ ಅಂದರೆ 24,000 ಶ್ಲೋಕಗಳುಳ್ಳ ಇಷ್ಟು ಚೆನ್ನಾಗಿ ಅನುಪೂರ್ವಿ, ಅಂದರೆ ಎಲ್ಲಿಗೂ ಕಥೆಗೆ ವ್ಯತ್ಯಾಸಗಳು ಬರಬಾರದಪ್ಪ. ಒಂದು ಕಡೆ ರಾಮ ದೇವರಾಗಿ ಇನ್ನೊಂದು ಕಡೆ ರಾವಣ ದೇವರಾಗ್ಬಿಡ್ಬೋದು. ಆ ಥರದ್ದಾಗಿಲ್ವಲ್ಲ ಎಲ್ಲೂ. ಅಷ್ಟು ಚೆನ್ನಾಗಿ 24,000 ಶ್ಲೋಕದ ರಾಮಾಯಣವನ್ನು ಹೆಣ್ಕೊಂಡು ಹೋಗಿದಾರಲ್ಲ ಅವರು. ಮೊದಲನೇ ಸಲ ಬರೆಯುವವನು ಹೀಗೆ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ, ಪಾಶ್ಚಾತ್ಯರ ಪ್ರಶ್ನೆ. ಹಾಗಾಗಿ ಅವರಿಗೆ ಮಾದರಿಯಾಗಿ ಯಾವುದೋ ಒಂದು ಇದ್ದಿರಬೇಕು. ಕಲ್ತಿರಬೇಕು, ಎಲ್ಲೋ ಅಭ್ಯಾಸ ಮಾಡಿರಬೇಕು, ಪ್ರಯತ್ನ ಪಟ್ಟಿರಬೇಕು, ಅವರೇ ಒಂದು 10 ಸಲ ಬರೆದು ಹರಿದು ಹಾಕಿರಬೇಕು. ಆಮೇಲೆ ಇಷ್ಟು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಆಯಿತು.
ನಾವು ಥಟ್ ಅಂತ ಕೇಳಿಸ್ಕೊಂಡ ಹೌದು ಅಂತ ಅನ್ಸ್ಬಿಡುತ್ತೆ ನಮ್ಮಂಥವ್ರಿಗೂ ಕೂಡ. ಆದರೆ ನಮ್ಮ ನಂಬಿಕೆಯ ಕ್ರಮ ಬೇರೆ, ಅವರ ನಂಬಿಕೆಯ ಕ್ರಮ ಬೇರೆ. ಒಬ್ಬ ಸಾಮಾನ್ಯ ಕವಿಯೊಬ್ಬ ಬರೆದ ಅಂತ ನಾವು ಭಾವಿಸೋದೇ ಇಲ್ಲ. ವಾಲ್ಮೀಕಿಯನ್ನು ಋಷಿ ಅಂತ ಆಧರಿಸ್ತೀವಿ ನಾವು. ಋಷಿ ಹೇಗೆ ಅಂದರೆ ಋಷಿ ದರ್ಶನ, ಅವನು ದಾರ್ಶನಿಕ, ಕಾಣಬಲ್ಲ ವಿಶೇಷವಾದ. ವ್ಯಾಸರನ್ನ ವಾಲ್ಮೀಕಿಗಳನ್ನು ನಾವು ಹಾಗೆ ನೋಡಿದ್ದೇವೆ. ಈಗ ಎಸ್.ಎಲ್. ಭೈರಪ್ಪರವರು ಕಾದಂಬರಿ ಬರೆದವರಲ್ಲ ಅವರು. ಇವರಾದರೆ ಸರಿ, ಅವ್ರು ಹೇಳೋ ಮಾತು ಒಂದ್ಸಲ ಬರೆದ್ರು, ಹೊರದ್ರು, ಪ್ರಯತ್ನ ಮಾಡಿದ್ರು, ಪ್ರಾಕ್ಟೀಸ್ ಮಾಡಿದ್ರು, ಇದೆಲ್ಲ ಸರಿ. ಆದರೆ ವಾಲ್ಮೀಕಿಗಳು ವ್ಯಾಸರಿಗೂ ಹಾಗೆ ಹೇಳಬಹುದೇ? ಅವರಿಗೆ ಆ ಕಲ್ಪನೆಯೇ ಇಲ್ಲ. ಪಾಶ್ಚಾತ್ಯರು ಅದರ ಕಲ್ಪನೆಯೇ ಇಲ್ಲವಲ್ಲ ಅವರಿಗೆ. ಹಾಗಿದ್ದರೆ ಮೂಢರು ಯಾರು? ಅವರು ಅದನ್ನು ನಂಬಿಸಿದ್ದು ಯಾರನ್ನ? ಹೇಗಿದೆ ನೋಡಿ. ಅದಕ್ಕೆ ಅವರು ಸ್ಪಷ್ಟವಾಗಿ ಬರೀತಾರೆ, ರಾಮಾಯಣ ನಡೆಯುವ ಸಂದರ್ಭದಲ್ಲಿ ತ್ರೇತಾಯುಗದ 30,000 ವರ್ಷ ಉಳ್ಕೊಂಡಿತ್ತು ಅಂತ, ಅವಶಿಷ್ಟ 30,000 ವರ್ಷ. ಹಾಗೆ ನೋಡಿದರೆ ಹೆಚ್ಚು ಕಡಿಮೆ 9 ಲಕ್ಷ ವರ್ಷ ಹಿಂದಾಗುತ್ತೆ ರಾಮಾಯಣ ನಡೆದಿರೋದು ಇವತ್ತಿಗೆ. ಅದರ ಮೇಲೆ ದ್ವಾಪರ ಕಳೀತಲ್ಲ, ಕಲಿಯುಗದ ಒಂದು 5-6 ಸಾವಿರ ಕಳೀತಲ್ಲ. ಹಾಗಾಗಿ 9 ಲಕ್ಷದ ಹತ್ತಿರ ಆಗುತ್ತೆ. ಆದರೆ ಪಾಶ್ಚಾತ್ಯ ವಿದ್ವಾಂಸರು ಹೋಗೋದಿಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನ 3ನೇ ಶತಮಾನ, ಅದಕ್ಕಿಂತ ಹೋಗೋದೇ ಇಲ್ಲ. ಯಾಕೆಂದರೆ ಅವ್ರಿಗೆ ಕ್ರಿಸ್ತನ ಬಿಟ್ಟು ಬೇರೆ ಗೊತ್ತಿಲ್ಲ. ಪಾಪ ಕ್ರಿಸ್ತ ಹುಟ್ಟಿ 2,000 ವರ್ಷ ಆಯಿತು ಅಷ್ಟೇ. ಹೀಗೆ. ಆದರೆ ನಾವು ಅದಕ್ಕೆ ಗೋವಿಂದ ಪೈಗಳದ್ದೊಂದು ಚೆನ್ನಾಗಿರೋ ಕಥೆ ಇದೆ. ಆ ಕಾಲದಲ್ಲಿ ನಾನು ಕೇಳಿದ್ದು, ಬ್ರಿಟಿಷರಿಂದ ಪ್ರಭಾವಿತರಾದ ಎಲ್ಲರೂ ಕೂಡ ಮನೆಗೆ ಹೆಸರು ಹಾಕುವಾಗ ವಿಲ್ಲ ಅಂತ ಸೇರಿಸ್ತಿದ್ದರಂತೆ. ಸರ್ ಗೊತ್ತಿರಬಹುದು ಬಹುಶಃ. ವಿಲ್ಲ ಅಂತ ಸೇರಿಸ್ತಿದ್ದರಂತೆ. ಈ ನಮ್ಮ ಕಥೆ ಹೇಗೆ ಅಂದರೆ, ನಮ್ಮದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಹಂಚ್ಕೊಂಡ್ಬಿಟ್ಟಿದ್ದೀವಿ. ಹಂಗಾಗಿದೆ ನಮ್ಮ ಕಥೆ. ಅದು ಬೇಕು ನಮಗೆ. ನಾವು ಕನ್ನಡದಲ್ಲಿ ಭಾಷಣ ಮಾಡೋದಾದರೂ ಸೊ, ಇಟ್ಟು, ಬಟ್ಟು, ಸಿಂಪಲ್ಲು ಹೇಳಲೇಬೇಕು. ಅದು ಹೇಳದೇ ಇದ್ರೆ ಭಾಷಣ ಆಗೋದೇ ಇಲ್ಲ. ಅವನು ಅಜ್ಞಾನಿ. ನನ್ನ ಉಪನ್ಯಾಸದಲ್ಲಿ ಅದು ಬರೋದಿಲ್ವಲ್ಲ, ನನಗೆ ನಾಚಿಕೆ. ಇದು ಬರೋದಿಲ್ವಲ್ಲ ನನಗೆ, ನನ್ನನ್ನು ಅಜ್ಞಾನಿ ಅಂತ ಅಂದ್ಕೊಂಡ್ಬಿಡ್ತಾರೆ ಎಲ್ಲ ಅಂತ. ಆಯ್ತಾ? ಹಂಗಿದೆ. ಒಂದು ಮನೆಗೆ ಪಾಪ ಸೌಂದರ್ಯ ಅಂತ ಹೆಸರಿಡ್ಬೇಕು ಅವರು. ಅದ್ರ ವಿಲ್ಲ ಸೇರಿಸದೇ ಇದ್ರೇನು? ಸೌಂದರ್ಯವಿಲ್ಲ ಅಂತ ಸೇರಿಸಿದ್ರು. ಆಯ್ತಾ? ಕಿಟಕಿಯಲ್ಲಿ ಒಬ್ಬಳು ಅಂಥ ಸ್ಪೃದ್ರೂಪಿಯನ್ನಲ್ಲ, ಸಾಧಾರಣವಾದ ರೂಪ ಇರುವಂಥ ಹೆಂಗಸು, ಅವಳು ತಲೆ ಬಾಚ್ಕೊಳ್ತಾ ಇದ್ದಾಳೆ. ಕಿಟಕಿ ಮುಂದೆ ಹಿಂಗೆ ಕನ್ನಡಿ ಹಾಕಿದ್ದಾರಲ್ಲ, ಕನ್ನಡಿ ನೋಡಿ ತಲೆ ಬಾಚ್ಕೊಳ್ತಾ ಇದ್ದಾಳೆ. ಇವರು 3-4 ಜನ ಸಂಜೆ ಹೊತ್ತಿನಲ್ಲಿ ವಾಯುವಿಹಾರಕ್ಕೆ ಹೊರಟವರು. ಮನೆ ಬೋರ್ಡ್ ನೋಡಿದ್ರು, ಇವರಿಗೇನೋ ಗೋವಿಂದ ಪೈಗಳಿಗೆ ಸೌಂದರ್ಯವಿಲ್ಲ ಅಂತ ಒಂದು ಕವಿಗಳಿಗೆ ಒಂದು ಶಬ್ದದ ಚಮತ್ಕಾರ ಇರುತ್ತಲ್ಲ. ಕಿಟಕಿ ಕಡೆ ನೋಡಿದ್ರು ಹೆಂಗಸಿದ್ದಾರೆ. ಅಲ್ಲೇ ಒಂದು ಆ ಕಡೆ ಈ ಕಡೆ ನೋಡಿದ್ರು ಒಂದು ಇದ್ದಿನ ಚೂರು ಬಿದ್ದಿತ್ತಂತೆ. ಆ ಸೌಂದರ್ಯವಿಲ್ಲ ಅಂತ ಬರೆದಿತ್ತಲ್ಲ, ಕೆಳಗಡೆ ಪರವಾಗಿಲ್ಲ ಅಂತ ಬರೆದ್ಬಿಟ್ಟು ಹೋದ್ರಂತೆ. ಹಾಗಾಗಿ ಈ ನಮ್ಮನ್ನ ಮೂಢರನ್ನಾಗಿ ಮಾಡಿಸಿ ಹೀಗೆ ನಿಮ್ಮದು ಮೂಢನಂಬಿಕೆ ಅಂತ ಹೇಳಿ ನಮ್ಮನ್ನು ಮೂಢರನ್ನಾಗಿಸಿದ್ದಾರೆ. ಅದು ಎಷ್ಟು ಬಲವಾಗಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೌಂದರ್ಯ ಅನ್ನೋದನ್ನು ಅಲ್ಲಗಳೆಯುವ ಪದ ಆಗ್ಬಿಡುತ್ತೆ, ಸೌಂದರ್ಯವಿಲ್ಲ ಅಂದರೆ. ಆದರೆ ಅದನ್ನು ಹಾಕ್ಕೊಂಡಿದ್ರು ಅವ್ರ ಮನೆಗೆ. ಹೀಗೆ ನಮ್ಮ ಈ ತತ್ವಜ್ಞಾನವನ್ನು ಅರಿಯುವ ಅಷ್ಟು ಆಳಕ್ಕೆ ಅವರು ಇಳಿದಿಲ್ಲ. ಅವರ ವಿಜ್ಞಾನ ಹೇಗಿದೆ ಅಂದರೆ ಕಣ್ಣಿಗೆ ಕಾಣುವ ವಸ್ತುಗಳ ಮೇಲಿದೆ ಅಷ್ಟೇ, ಅದಕ್ಕಿಂತ ಆಚೆ ಅವರು ಹೋಗಿಲ್ಲ. ಈ ಅಭಿಮಾನಗಳು ಸ್ತ್ರೀ, ಬಾಲ, ಜಡ, ಅಂಧ, ಇಂತಹ ಅಭಿಮಾನಗಳು ಹೇಗೆ ಹುಟ್ಕೊಳ್ತಾವೆ ಅಂದರೆ ಮಾಯೆಯ ಪ್ರಭಾವದಿಂದ ಹುಟ್ಕೊಳ್ತಾವೆ ಅಷ್ಟೇ. ಅದು ಭ್ರಾಂತಿ. ಅಂತಹ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾವ್ಯಾಮೋಹ ಅದು.
ಅದಕ್ಕೆ ಆಟ ಅಷ್ಟೇ. ಬೊಂಬೆ ಆಡಿಸುವವನಿಗೆ ಸೂತ್ರದ ತೊಗಲು ಬೊಂಬೆಯನ್ನು ಆಡಿಸ್ತಾನಲ್ಲ, ಅವನು ಹೊಡೆದಾಟ ಮಾಡುವಾಗ ಒಂದು ಬೊಂಬೆ ಬಿದ್ದು ಸಾಯುತ್ತೆ, ಇನ್ನೊಂದು ಬೊಂಬೆ ಅದನ್ನು ಸಾಯಿಸುತ್ತೆ. ಆ ನೋಡುವವರಿಗೂ ಅಯ್ಯೋ ಪಾಪ ಅದು ಹೋಯ್ತು ಅಂತ. ಅದರ ಮೇಲ್ಗಡೆ ಸೂತ್ರ ಹಿಡಿದು ಆಡಿಸುವವನಿಗೆ ಆಟ ಅಷ್ಟೇ. ಹಾಗೆ ಈ ಮಾಯಾಶಕ್ತಿ ವಿಲಾಸ ಆಟ. ಅದರಲ್ಲಿ ದುಃಖ ಪಡುವಂಥದ್ದು ಇಲ್ಲ, ಸಂತೋಷ ಪಡುವಂಥದ್ದು ಇಲ್ಲ. ಆ ವ್ಯಾಮೋಹವನ್ನ ಸಂಹಾರ ಮಾಡುವಂತಹ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋಭೂತ್ ಸುಷುಪ್ತಃ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಹಾಗಿದ್ರೆ ಒಳಗೆ ಈ ಬೆಳಕಿದೆ ಅಂತಾದರೆ ಅದು ಯಾವತ್ತಾದ್ರೂ ಒಂದ್ಸಲ ಕಾಣಿಸ್ಕೊಳ್ಬೇಕಲ್ಲ. ನಮ್ಗೆ ಯಾವತ್ತೂ ಅನುಭವಕ್ಕೆ ಬಂದಿಲ್ವಲ್ಲ. ನಾವು ಎಷ್ಟು ವರ್ಷ ಆಯಿತು ಹುಟ್ಟಿ, ಈ ಜನ್ಮಕ್ಕೆ ಬಂದು ಎಷ್ಟು ವರ್ಷ ಆಯಿತು, ಒಂದ್ಸಲ ಆದರೂ ನಮ್ಗೆ ಅನಿಸ್ಬೇಕಲ್ಲ. ಅಂತಂದರೆ ಅದು ನಮ್ಮ ಪಾಲಿಗೆ ಬಹಳ ವರ್ಷ ಅಷ್ಟೆ, ಆಟ ಆಡಿಸುವವನ ಪಾಲಿಗಲ್ಲ ಅದು. ಈಗ ರಾಮಾಯಣದ ವಿಷಯವನ್ನೇ ಹೇಳಿದೆ ನಾನು. ಹೆಚ್ಚು ಕಮ್ಮಿ 9 ಲಕ್ಷದ ಹತ್ತತ್ರ. ಆ 9 ಲಕ್ಷದಲ್ಲಿ ನಾನು ಕಳೆದ 40 ವರ್ಷ ಎಷ್ಟು ಅಲ್ಲ. ಹೀಗೆ ಅವನ ಲೆಕ್ಕದಲ್ಲಿ ನಾವು ಕಳೆದ ದೊಡ್ಡದಲ್ಲ, ನಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಅದು 10 ವರ್ಷದ ಮಗುವಿಗೆ ಕೇಳಿದ್ರು ಹಾಗೆ ಹೇಳ್ತದೆ. 9 ವರ್ಷದ ಹಿಂದೆ ಹೀಗಿದ್ನ ನಾನು, ಅಲ್ಲಿಂದ 9 ವರ್ಷ ಕಳೆದ್ನ ನಾನು ಅಂತಲೇ ಹೇಳೋದು. ಆದರೆ ನಮಗೀಗ 9 ವರ್ಷ ಏನೂ ಅಲ್ಲ, ಪಟ ಅಂತ ಕಳೆದು ಹೋಗಿದೆ ಅಂತ ಅನಿಸುತ್ತೆ. ಹಾಗೆ ಚಂದ್ರನನ್ನ ಹೇಗೆ ರಾಹು ಹಿಡಿದು ಗ್ರಹಣ ಆಗುತ್ತೋ, ರಾಹುಗ್ರಸ್ತನಾದ ಚಂದ್ರ ಗ್ರಹಣದಲ್ಲಿ ತನ್ನ ಪ್ರಭೆಯನ್ನು ಕಳ್ಕೊಳ್ತಾನೆ. ಹಾಗಿದ್ರೆ ಪ್ರಭೆಯನ್ನು ಕಳೆದುಕೊಳ್ತಾನ ಅಂತ ಕೇಳಿದರೆ ಅಲ್ಲ, ಅಡ್ಡು ಬರೋದಷ್ಟೇ ಬೆಳಕಿಗೆ ಅಲ್ಲವೇ? ಹಾಗೆ ಅಥವಾ ಸೂರ್ಯನಿಗೆ ಸೂರ್ಯಗ್ರಹಣ ಸಂಭವಿಸುತ್ತೆ, ಸೂರ್ಯನ ಬೆಳಕಿಗೆ ಇನ್ನೊಂದು ಅಡ್ಡು ಬರುತ್ತಷ್ಟೆ. ಅದು ಬಿಟ್ಟರೆ ಅವನು ಪ್ರಭೆಯನ್ನೇ ಕಳ್ಕೊಳ್ಳೋದು ಅಲ್ಲ. ಯಾಕೆಂದ್ರೆ ಅವನು ಪ್ರಭಾಕರ, ಲೋಕಕ್ಕೆ ಬೆಳಕನ್ನುಂಟು ಮಾಡುವವನೇ ಅವನೇ ಕಳ್ಕೊಂಡ್ರೆ ಗತಿ ಏನು? ಹಾಗಾಗಿ ಸೂರ್ಯ ಎನ್ನುವುದೇ ಬೆಳಕಿನ ಉಂಡೆ, ಅದು ಕಳ್ಕೊಳ್ಳೋದಿಲ್ಲ, ನಮಗೆ ಮರೆ ಆಗತ್ತಷ್ಟೇ. ಹಾಗೆ ಮಾಯಾ ಸಮಾಚ್ಛಾದನ, ಮಾಯೆ ಎಂಬ ಹೊದಿಕೆಯಿಂದ ಇದು ಮರೆಯಾಗಿದೆ. ಅದಕ್ಕೆ ಪರಮಾತ್ಮ ಅವತಾರವನ್ನು ಮಾಡ್ತಾನಲ್ಲ, ಅವನಿಗೂ ನಮಗೂ ಅಷ್ಟೇ ವ್ಯತ್ಯಾಸ. ಅವನು ಇಷ್ಟಪಟ್ಟು ಹೊದ್ಕೊಂಡಿದ್ದಾನೆ, ನಾವು ಸಿಕ್ಕಾಕೊಂಡಿದ್ದೀವಿ. ಅವನು ಶಾಲ್ ಹೊದ್ಕೊಂಡಂಗೆ, ನಾವು ಶಾಲಿನ ಬಲೆಯಲ್ಲಿ ಸಿಕ್ಕಾಕೊಂಡಂಗೆ. ನಮಗದು ಬಲೆ, ಅವನಿಗೆ ಬಲೆ ಇಲ್ಲ, ಬರೀ ಬಂತು. ಅವನು ಬೇಕಾದಾಗ ತೆಗೆದು ಬಿಸಾಕಬಲ್ಲ. ಅವನು ಈಶ್ವರ, ನಾವು ಜೀವರು, ಇದು ವ್ಯತ್ಯಾಸ. ಮಾಯಾ ಸಭಾಚ್ಛಾದನ ಸನ್ಮಾತ್ರ ಕರಣೋಪಸಂಹರಣತೋ ಯೋಭೂತ್ ಸುಷುಪ್ತ ಪುಮಾನ್. ಹೇಗೆ ಎಲ್ಲ ಇಂದ್ರಿಯಗಳು ಸಂಹಾರವಾಗಿಬಿಡ್ತಾವೋ ಸುಷುಪ್ತಿಯ ಕಾಲದಲ್ಲಿ, ಆವಾಗ ಎಷ್ಟಪ್ಪ ಅಂದರೆ ಮನಸ್ಸಿಗೆ ಶರೀರಕ್ಕೆ ಸಂಬಂಧ ಇಲ್ಲ, ಅದರೊಳಗೆ ಇರುವಂಥ ಅಂತಃಕರಣ. ಆದರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಎಷ್ಟು ವಿಚಿತ್ರ ನೋಡಿ, ಯಾರು ಬಂದರೋ ಹೋದರೋ ಏನು ಗೊತ್ತಿಲ್ಲ, ಕಣ್ಣು ನೋಡೋದಿಲ್ಲ, ಕಿವಿ ಕೇಳಿಸ್ಕೊಳ್ಳೋದಿಲ್ಲ. ಎಷ್ಟೋ ಸಲ ಸ್ಪರ್ಶ ಕೂಡ ನಮಗೆ ಆಗೋದೇ ಇಲ್ವಲ್ಲ. ಮುಟ್ಟಿದ್ರೆ ಚಿಕ್ಕ ಮಕ್ಕಳನ್ನ ನಾವು ಎತ್ಕೊಂಡು ಹೋಗಿ ಬೇರೆ ಕಡೆ ಮಲಗಿಸಿರ್ತೀವಿ, ನಾನು ಹೇಗೆ ಬಂದೆ ಅಂತ ಬರ್ತಿಸ್ಬಿಡ್ತೀವಿ. ಹಾಗಿದ್ರೆ ಎಲ್ಲ ಕರಣಗಳು ಇಂದ್ರಿಯಗಳು ಉಪಸಂಹಾರ ಆಗಿಬಿಡ್ತಾವಲ್ಲ, ಲಯ ಹೊಂದು ಬಿಡ್ತಾರೆ. ಆದ್ದರಿಂದ ಕರಣೋಪಸಂಹರಣತೋ
ಯೋಭೂತ್ ಸುಷುಪ್ತ ಪುಮಾನ್, ಹೇಗೆ ಸುಷುಪ್ತಿಯನ್ನು ಪಡೆಯುತ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ. 3 ಅವಸ್ಥೆಗಳಿದೆ: ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಸ್ವಪ್ನ ಆ ಕಡೆ ನಿದ್ರೆಯೂ ಅಲ್ಲ, ಈ ಕಡೆ ಎಚ್ಚರವೂ ಅಲ್ಲ, ಅಂಥದ್ದೊಂದು ಸ್ಥಿತಿ ಅದು. ನಾವು ತುಂಬ ಸಲ ಚೆನ್ನಾಗಿ ನಿದ್ರೆ ಮಾಡಿದ್ವಿ, ಬಹಳ ಹೊತ್ತು ನಿದ್ರೆ ಮಾಡಿದ ಹಾಗೆ ಅನಿಸಿಲ್ಲ ಅಂದರೆ ಅದು ಸುಷುಪ್ತಿ ಅಂತ ಅರ್ಥ. ಸುಷುಪ್ತಿ, ಸುಪ್ತಿ, ಸುಪ್ತಿ ಅಂದರೆ ಮಲಗೋದು ಅಂತ, ನಿದ್ರೆ ಅಂತ ಅರ್ಥ. ಅದಕ್ಕೆ ಒಳ್ಳೆಯದು ಅಂತ ಉಪಸರ್ಗ. ಹಾಗಾಗಿ ಒಳ್ಳೆಯ ನಿದ್ರೆ ಅಂದರೆ ಅದು ಸುಷುಪ್ತಿ ಅಂತ ಅರ್ಥ. ಸ್ವಪ್ನ ಅಂದರೆ ಅದು ಮನಸ್ಸಿನಲ್ಲಿ ಒಂದು ವಿಕಾರ ಇದೆ, ಅವಾಗ ಒಳಗಡೆ ಒಂದು ವಿಕಾರ ಇದೆ, ಅದು ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ಏನೇನೋ ಆಗಿ ಯಾವ್ಯಾವುದೋ ಸ್ಮರಣೆಗಳು ಕಾಣಿಸ್ತವೆ ಅಷ್ಟೇ. ಇಷ್ಟೆಲ್ಲ ಮುಗಿಸ್ಕೊಂಡು ಎದ್ದವನು ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ, ನಾನು ಸುಖವಾಗಿ ನಿದ್ರೆ ಮಾಡಿದ್ದೆ ಅಂತ ಆಮೇಲೆ ಹೇಗೆ ತಿಳ್ಕೋತಾನೋ ಹಾಗೆ ಇಲ್ಲಿಯವರೆಗೆ ನಾನು ಮಾಯೆಯಲ್ಲಿ ಮುಸುಕಿಕೊಂಡಿದ್ದೆ, ಆದರೆ ನಾನಿದ್ದೆ, ಆದರೆ ನಾನು ಇದ್ದೆ ಅನ್ನೋದನ್ನು ಯಾರು ತಿಳಿಸ್ಕೊಡ್ತಾರೆ? ಗುರು. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಲ್ಲಿಗೆ 8 ಗಂಟೆ ಒಂದು 5 ನಿಮಿಷ ಇದೆ ಇನ್ನು ನನಗೆ ಕೊಟ್ಟಂತಹ ಸಮಯ. ಅಷ್ಟೇನಾ? ಹೌದಾ? ನಂದಂಗಾರೆ ನನ್ನ ವಾಚ್ ಹೌದಾ? ಮುಗಿಸೋಣ. ಮುಗಿಸೋಣ. ಹೀಗೆ ಈ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ 6 ಶ್ಲೋಕಗಳನ್ನಷ್ಟು ನಾನೀಗ ಹೇಳಿದ್ದೇನೆ. ಅದರಲ್ಲೂ ಈಗ ಸುರೇಶ್ವರಾಚಾರ್ಯರಂಥವ್ರು ಎಷ್ಟು ವ್ಯಾಖ್ಯಾನ ಬರೆದಿದ್ದಾರೋ ಅಷ್ಟನ್ನು ನಾನು ಹೇಳಿ, ಸಹಜವಾಗಿ ನಮ್ಮಂಥವ್ರ ತಿಳುವಳಿಕೆಗೆ ಎಷ್ಟು ಎಷ್ಟು ಬಗ್ಗತ್ತೋ ಅಷ್ಟನ್ನು ಮಾತ್ರ ನಾನು ಹೇಳಿದ್ದೇನೆ. ಅದರಲ್ಲಿ ತಪ್ಪು ಇರಬಹುದು, ತಪ್ಪಿದ್ದರೆ ಅದನ್ನು ತಿದ್ದಿ, ಒಳ್ಳೆಯದಿದ್ದರೆ ಅದು ನನಗೆ ಉಪದೇಶ ಮಾಡಿದಂತಹ ಗುರುಗಳಿಗೆ ಸೇರಬೇಕಾದ್ದೇ ವಿನ ನನ್ನದ್ದೇನೂ ಇಲ್ಲ ಅದರಲ್ಲಿ. ಆದ್ದರಿಂದ ಆ ಗುರು ಪರಂಪರೆಯನ್ನು ಸ್ಮರಣೆ ಮಾಡ್ತಾ, ಇಲ್ಲಿಯ ಆರಾಧ್ಯ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಗುರುಭಕ್ತರಾದ ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ, ನನ್ನ ಈ ವಾಕ್ಕುಸುಮಗಳನ್ನು ಗುರುವಿನ ಚರಣಗಳಿಗೆ ಅರ್ಪಿಸ್ತೇನೆ. ನಮಸ್ಕಾರ.